ಸ್ಟಾರ್ಟ್ ಆಗಿದೆ. ಆನ್ ಮಾಡಿದೆ. ಹೇಳ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಅತಿ ಪರಿಶುದ್ಧ ನಾಮದಲ್ಲಿ, ತಂದೆ ಕುಮಾರ ಪರಿಶುದ್ಧಾತ್ಮ ತ್ರೈಕ ದೇವರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ವಂದನೆಗಳು. ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳು. ಯಾಕೆಂದರೆ 2025ನೇ ವರ್ಷ 11 ತಿಂಗಳು ಮತ್ತು 12ನೇ ತಿಂಗಳಿನ ಒಂದು ವಾರವೂ ಕೂಡ ನಮ್ಮನ್ನು ಕಾಯ್ದು ಕಾಪಾಡಿದ್ದಾರೆ. ನಮ್ಮೆಲ್ಲರನ್ನ ಸಚಿವರ ಲೆಕ್ಕದಲ್ಲಿಟ್ಟಿದ್ದಾನೆ. ಸಂತೋಷವಾಗಿ, ಸಮಾಧಾನವಾಗಿ, ಆರೋಗ್ಯವಾಗಿ ಆತನ ಪಾದ ಸನ್ನಿಧಿಯಲ್ಲಿ ಬಂದು ಉಳಿದಿರುವ ಭಾಗ್ಯ ಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರ ಮಾಡಿ. ಈ ದಿನ, ಈ ವಾರ, ಡಿಸೆಂಬರ್ ತಿಂಗಳ ಮೊದಲ ಭಾನುವಾರ, ಈ ವರ್ಷದ ಕೊನೆಯ ಬಲ್ಲಾರಾಧನೆ ಅಲ್ವಾ? ಕರ್ತನ ಭೋಜನ ಕೊನೆಯದು. ಮತ್ತೆಲ್ಲರೂ ಬಿಟ್ಟಿದ್ದೀರಾ? ಬಲ್ಲಾರದವ್ರು ಯಾರಾದರೂ ಇದ್ರೂ ಕೂಡ ಬಂದರೆ ಚೆನ್ನಾಗಿರ್ತದೆ ಮುಗಿಯೋಷ್ಟರಲ್ಲಿ. ಮತ್ತು ಹೊರಗಡೆ ಯಾರಾದರೂ ಇದ್ರೆ ದಯವಿಟ್ಟು ಒಳಗಡೆ ಬರಬೇಕು. ಇದು ದೇವರ ಸಮಯ, ವಾಕ್ಯವನ್ನು ಹೇಳುವ ಕೇಳುವ ಸಮಯ, ವಾಕ್ಯವನ್ನು ತಿಳಿದುಕೊಳ್ಳುವಂಥ ಸಮಯ ಮಕ್ಕಳೇ. ದೇವರಿಗೆ ಸ್ತೋತ್ರ. ನೋಡಿ, ನಾವು ಕ್ರೈಸ್ತರು, ಯೇಸುವನ್ನು ನಂಬಿದವರು, ದೇವರ ಮಕ್ಕಳು ಅಂತ ಅನ್ನಿಸಿಕೊಂಡವರು, ದೇವರ ಸೇವೆಗಾಗಿ ಕರೆಯಲ್ಪಟ್ಟವರು, ಸೇವಕರು ಅಂತ ಅನ್ನಿಸಿಕೊಂಡವರು, ಮತ್ತು ಕೆಲವರು ಸುವಾರ್ತಿಕರು, ಸುವಾರ್ತೆ ಸೇವೆ ಮಾಡುವಂಥವರು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಕೂಡ ದೇವರ ಸಾಕ್ಷಿ ಮಕ್ಕಳಾಗಿದ್ದೇವೆ. ಅಲ್ಲ, ಇಲ್ಲಿ ನಾವು ಯಾಕೆ ಬಂದು ಕೂತಿದ್ದೇವೆ ಅಂದರೆ, ಈ ಪ್ರತಿಯೊಬ್ಬರ ಜೀವನದಲ್ಲಿ, ಪ್ರತಿಯೊಬ್ಬರ ಕುಟುಂಬದಲ್ಲಿ ಒಂದಲ್ಲ ಒಂದು ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಯೇಸು ಸ್ವಾಮಿ ಮಾಡಿದ್ದಾನೆ ಅಲ್ವಾ? ಸುಮ್ಮನೆ ಯಾರು ಬರಲ್ಲ. ನಂಬಿ ಪ್ರಾರ್ಥನೆ ಮಾಡಿಕೊಂಡಾಗ ವಿಶ್ವಾಸ ಸಹಿತವಾದ ಪ್ರಾರ್ಥನೆಯಲ್ಲಿ ಯೇಸಪ್ಪ ನಮಗೆ ಜಯ ಕೊಡ್ತಾನೆ, ಬಲ ಕೊಡ್ತಾನೆ, ಫಲವನ್ನು ಕೊಡ್ತಾನೆ. ಅದಕ್ಕಾಗಿ ನಾವು ಆತನಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳು ಸಲ್ಲಿಸುವುದಕ್ಕೆ, ಆತನನ್ನು ಸ್ತುತಿಸಿ ಕೊಂಡಾಡಿ ಆರಾಧಿಸುವುದಕ್ಕೆ ನಾವು ಆತನ ಪಾದ ಸನ್ನಿಧಿಗೆ, ಸಭೆಗೆ ಬರ್ತೇವೆ. ಮಕ್ಕಳು ಬರಬೇಕು. ಅದೇ ಮುಖ್ಯವಾದ ಕಾರಣ. ಅರ್ಥ ಆಯ್ತಾ? ಯಾಕಂದ್ರೆ ದೇವರು ನಮ್ಮನ್ನ ಸೃಷ್ಟಿ ಮಾಡಿದ್ದಾನೆ. ಯಾಕೆ ಸೃಷ್ಟಿ ಮಾಡಿದಾನಂದ್ರೆ ಆತನನ್ನ ಸ್ತುತಿಸಿ ಕೊಂಡಾಡುವುದಕ್ಕಾಗಿ, ಆತನಿಗೆ ಒಳ್ಳೆ ಸಾಕ್ಷಿ ಮಕ್ಕಳಾಗಿ ನಾವು ಜೀವಿಸುವುದಕ್ಕಾಗಿ ಯೇಸಪ್ಪ ನಮ್ಮನ್ನು ಸೃಷ್ಟಿ ಮಾಡಿದರು. ಈಗಾಗಲೇ ನಾವು 48ನೇ ಕೀರ್ತನೆ ನೋಡಿದೆವು. ಕೀರ್ತನೆ ಭಾಗದಲ್ಲಿ ಅಲ್ಲಿ ದೇವರು ಪ್ರತಿಯೊಂದನ್ನು ಸೃಷ್ಟಿ ಮಾಡಿದ, ನನ್ನನ್ನು, ನಿನ್ನನ್ನು, ಸಮಸ್ತವನ್ನು ಆತನು ಸೃಷ್ಟಿ ಮಾಡಿದ್ದಕ್ಕಾಗಿ ನಾವು ಆತನನ್ನು ಸ್ತುತಿಸಿ ಕೊಂಡಾಡಬೇಕು ಅಂತ ಕೀರ್ತನೆ ಭಾಗದಲ್ಲಿ ಕೂಡ ನಾವು ನೋಡಿದ್ದೇವೆ. ಹಾಗೆ ದೇವರನ್ನು ನಾವು ಪ್ರಾರ್ಥಿಸಿಕೊಂಡು ಕೇಳಬೇಕಾದರೆ ಏನೇನೋ ಕೇಳ್ಕೊಳ್ತೇವೆ. ಹೌದಾ? ಪ್ರಾರ್ಥನೆ ಮಾಡಿ, ಪ್ರತಿಯೊಬ್ಬರು ಎಲ್ಲರೂ ಪ್ರಾರ್ಥನೆ ಮಾಡ್ತೇವೆ. ಯೇಸುವನ್ನು ನಂಬಿದವರು ಎಲ್ಲರೂ ನಾವು ಮನೆಯಲ್ಲಿ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡ್ತೇವೆ. ಸಭೆಯಲ್ಲಿ ಚರ್ಚೆಯಲ್ಲಿ ಬಂದು ಮೊಣಕಾಲೂರಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ತೇವೆ. ಕೆಲವರು ಉಪವಾಸ ಪ್ರಾರ್ಥನೆ ಮಾಡ್ತಾರೆ. ಕೆಲವರು ಬಹಳ ಬಾಧೆಯಲ್ಲಿದ್ದಾಗ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತೇವೆ. ಅಂದರೆ ಪ್ರಾರ್ಥನೆ ಮಾಡಿಕೊಂಡಾಗ ದೇವರನ್ನು ನಾವು ಏನು ಕೇಳಿಕೊಳ್ಳಬೇಕು? ಸಾಮಾನ್ಯವಾಗಿ ನಾವೆಲ್ಲ ನನ್ನ ಗಂಡ, ನನ್ನ ಮನೆ, ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಹೊಲ, ನನ್ನ ಮನೆ, ನನ್ನ ಪಶು ಪ್ರಾಣಿ ಪಕ್ಷಿಗಳು, ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನ ಕಾಪಾಡಪ್ಪ, ಚೆನ್ನಾಗಿಡಪ್ಪ ಅಂತ ಸಾಮಾನ್ಯವಾಗಿ ಕೇಳ್ತೇವೆ ಎಲ್ಲರೂ ಅಲ್ವಾ? ಆದರೆ ನಾವು ದೇವರನ್ನ ಬೇಡಿಕೊಳ್ಳುವಾಗ ಮುಖ್ಯವಾಗಿ 2 ಅಂಶಗಳು, 2 ವರಗಳು, 2 ವಿಷಯಗಳು, ಅದನ್ನು ನಾವು ಕೇಳಬೇಕಂತೆ. ಅದನ್ನು ಎಲ್ಲಿ ವಾಕ್ಯದಲ್ಲಿ ಬೈಬಲಲ್ಲಿ ಬರೆದಿಟ್ಟಿದೆ ಅಂದರೆ ಜ್ಞಾನೋಕ್ತಿಗಳು, ಪ್ರಾವರ್ಬ್ಸ್ 30ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯ ನೋಡ್ರಪ್ಪ. ಅಲ್ಲಿ ಏನ್ ಹೇಳ್ತಾ ಇದೆ ದೇವರ ವಾಕ್ಯ? ನಿನ್ನಿಂದ 2 ವರಗಳನ್ನು ಬೇಡಿಕೊಂಡಿದ್ದೇನೆ. 2 ಬಂದಿದೆ ನೋಡಿ. 2 ವರಗಳನ್ನ ಬೇಡಿಕೊಂಡಿದ್ದೇನೆ. ಏನದು? ಅನುಗ್ರಹಿಸದಿರಬೇಡ. ಏನಪ್ಪ? ನಾನು ಸಾಯುವುದರೊಳಗಾಗಿ ಅವುಗಳನ್ನ ಕೈಗೂಡಿಸು. ಅಂದ್ರೆ ನಪ್ಪ, ಯೇಸಪ್ಪ, ನಾನು ನಿನ್ನ ಪಾದ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥನೆ ಮಾಡಿ
ನಿನ್ನ 2 ವರ ಕೇಳ್ತೇನೆ, 2 ವಿಷಯ ಕೇಳ್ತೇನೆ, 2 ಅಂಶಗಳನ್ನು ನಿನ್ನ ಮುಂದೆ ನಾನು ಇಡ್ತಾ ಇದ್ದೇನೆ. ಅದನ್ನ ನಾನು ಸಾಯುವುದರೊಳಗೆ ಅದನ್ನ ನೆರವೇರಿಸುವ ಹಾಗೆ, ಅದನ್ನು ತೀರಿಸಿಕೊಂಡು ಬದುಕುವ ಹಾಗೆ ನನ್ನನ್ನ ನೀನು ಆ ವರಗಳನ್ನು ಕೊಡುವಂತ ದೇವರನ್ನ ಇಲ್ಲಿ ಕೇಳ್ಕೊಳ್ತಾ ಇರೋದು. ಓದಪ್ಪ ನೆಕ್ಸ್ಟ್. ನನ್ನಿಂದ 2 ಏನದು? ಮೊದಲನೇದು ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು. ಏನು? ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು, ತೆಗೆದು ಹಾಕುವಂತ ನನ್ನ ಮನಸ್ಸಿನಲ್ಲಿ, ಹೃದಯದಲ್ಲಿ ಕಪಟ, ಕಲ್ಮಶ, ಮೋಸ, ದ್ವೇಷ, ಕಿಚ್ಚು, ಅಸೂಯೆ, ಹೊಟ್ಟೆ ಕಿಚ್ಚು, ಏನೆಲ್ಲ ಕೆಟ್ಟ ಭಾವನೆಗಳು, ಕೆಟ್ಟ ಯೋಚನೆಗಳೇ ಕಪಟ, ಮೋಸ, ಅನ್ಯಾಯ, ದ್ರೋಹ, ಒಬ್ಬರಿಗೆ ಮೋಸ ಮಾಡೋದು, ದ್ರೋಹ ಮಾಡೋದು, ಅನ್ಯಾಯ ಮಾಡೋದು, ಇವೆಲ್ಲವೂ ಕಪಟ ಬುದ್ಧಿ, ಕೆಟ್ಟ ಬುದ್ಧಿ ಅಂತ. ಇದನ್ನ ತೆಗೆದು ಹಾಕು. ತೊಲಗಿಸು ಅಂದ್ರೆ ತೆಗೆದು ಹಾಕು ಕಪಟವನ್ನು, ಮತ್ತೆ ಇನ್ನೊಂದು ಸುಳ್ಳು ಮಾತು. ನೋಡಿ, ನಾವು ನೋಡ್ತೇವೆ ದಶಾಜ್ಞೆಗಳು ಎಲ್ಲರಿಗೂ ಗೊತ್ತು ಅಲ್ಲ. ಎಷ್ಟೋ ಸಲ ಹೇಳಿದ್ರು, ಅಪ್ಪಾಜಿ ಹೇಳಿದ್ದಾರೆ, ನಾನು ಹೇಳಿದ್ದೇನೆ, ಹೇಳ್ತಾನೆ ಇದ್ದೇವೆ. ಹಳೆ ಒಡಂಬಡಿಕೆಯಲ್ಲಿ ವಿಮೋಚನಾ ಕಾಂಡ 20ನೇ ಅಧ್ಯಾಯ ಒಂದ್ಸಲ ತೆಗೆರಿ, ಮತ್ತೊಂದ್ಸಲ ನಾವು ಮೆಲುಕು ಹಾಕೋಣ, ನೋಡ್ಕೊಳ್ಳೋಣ. ವಿಮೋಚನಾ ಕಾಂಡ 20ನೇ ಅಧ್ಯಾಯ 1ರಿಂದ ಓದ್ರಿ. ಅಲ್ಲಿ ಕ್ರೈಸ್ತರು, ಯೇಸುವನ್ನು ನಂಬಿದ ಮಕ್ಕಳು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಬರ್ತಿದೆ. ಹೋದ್ರಪ್ಪ ಒಂದ್ಸಲ. ದೇವರು ಮುಂದಣ ಆಜ್ಞೆಗಳನ್ನೆಲ್ಲ ಕೊಟ್ಟನು. ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನು ಎಂಬ ನಿನ್ನ ದೇವರು ನಾನೇ. ನಾನಲ್ಲದೆ ನೀನು ಬೇರೆ ದೇವರುಗಳನ್ನ ಇರಬಾರದು. ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರನ್ನು ಮಾಡಿಕೊಂಡು ಅವುಗಳಿಗೆ ಅಡ್ಡ ಬೀಳಲು ಬಾರದು. ನಾವು ನೋಡ್ತೇವೆ ಲೋಕದಲ್ಲಿ ಅನೇಕರು ಏನ್ ಮಾಡ್ತಾ ಇದ್ದಾರೆ, ಸೂರ್ಯನ, ಚಂದ್ರನ, ಗಿಡನ, ಮರನ, ನೀರನ ಅಲ್ವಾ, ಬಾವಿನ ವಸ್ತುಗಳನ್ನ, ಮನೆಯಲ್ಲಿರೋ ವಸ್ತುಗಳನ್ನ, ಮನೆಯನ್ನ ಎಲ್ಲವನ್ನ ಪೂಜಿಸ್ತಾ ಇದ್ದಾರೆ ಅಲ್ವಾ. ಆದ್ರೆ ಇದೆಲ್ಲ ಮಾಡಿದ್ದು ಕೊಟ್ಟಿದ್ದು ಯಾರು? ದೇವರೇ, ಸೃಷ್ಟಿಕರ್ತನಾದ ದೇವರು. ಅದಕ್ಕೆ ಅದನ್ನು ನೀವು ಪೂಜಿಸಬೇಡ, ಅದಕ್ಕೆ ಅಡ್ಡರು ಬೀಳಬೇಡ್ರಿ ಅಂತ ಹೇಳ್ತಾ ಇದೆ ವಾಕ್ಯ. ನಾನಲ್ಲ ಹೇಳ್ತಾ ಇರೋದು, ಸತ್ಯವೇದ ಬೈಬಲ್ನಲ್ಲಿರುವಂತ ನಮ್ಮ ದೇವರು ಹೇಳುವಂತ ಮಾತು ಮಕ್ಕಳೇ. ಮುಂದೆ ಬರುತ್ತೆ. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬರಿಗೆ ಸಲ್ಲಗೊಡಿಸದವನಾದುದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ, ಎಷ್ಟಪ್ಪ? 3-4 ತಲೆಗಳವರೆಗೆ ಬರಮಾಡುವವನಾಗಿಯೂ ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೆ 1000 ತಲೆಮಾರುಗಳವರೆಗೆ ದಯೆ ತೋರಿಸುವವನಾಗಿದ್ದಾನೆ. ಇದು 1ನೇ ಆಜ್ಞೆ ಮಕ್ಕಳು. 10ರಲ್ಲಿ 1ನೇದು ಯೆಹೋವ ದೇವರು, ನಮ್ಮ ದೇವರು ಏನು ಹೇಳ್ತಾರೆ, ನಾನು ಒಬ್ಬನೇ ದೇವರು, ನನ್ನನ್ನಲ್ಲದೆ ನೀವು ಬೇರೆ ಯಾರನ್ನು ಪೂಜಿಸಬಾರದು, ಯಾರಿಗೂ ಅಡ್ಡ ಬೀಳಬಾರದು, ಯಾವುದೇ ಮೂರ್ತಿ ಗೊಂಬೆ ಮಾಡಿಕೊಳ್ಳಬಾರದು, ವಿಗ್ರಹ ಮಾಡಬಾರದು. ವಿಗ್ರಹಾರಾಧನೆ ನಮ್ಮ ದೇವರಿಗೆ ಇಷ್ಟ ಇಲ್ಲ. ಆತನ ಮಾತನ್ನೇ ನಾವು ಆರಾಧಿಸಬೇಕು. ನಾನೊಬ್ಬನೇ ದೇವರು. ಈಗ ನನ್ನ ಬಿಟ್ಟು ನೀವು ಬೇರೆ ಯಾರನ್ನಾದರೂ ಆರಾಧಿಸಿದರೆ ಅದು ನನಗೆ ಸೇರೋದಿಲ್ಲ. ಅದಕ್ಕೆ ನಾನು ಏನ್ ಮಾಡ್ತಾನಂತೆ, 3-4 ತಲೆಗಳವರೆಗೆ, ಅಂದ್ರೆ ತಂದೆ, ಮಗ, ಮೊಮ್ಮಗ, ಮರಿಮೊಮ್ಮಗ, ಇಷ್ಟು ತಲೆಮಾರುಗಳು ದೋಷಾರೋಪಣೆಯ ಶಾಪ ನಿಮಗೆ ಬರ್ತದೆ. ನಿಮಗೆ, ನಿಮ್ಮ ಮೊಮ್ಮಕ್ಕಳಿಗೆ. ಯಾರು ಮಾಡಿದ ಶಾಪ? ತಂದೆ ತಾಯಿಗಳು ಮಾಡಿದ ಶಾಪ, ಪಾಪ.
ಅಪ್ಪ ಅಮ್ಮ ಏನಾದರೂ ತಪ್ಪು ಮಾಡಿದರೆ, ಪಾಪ ಮಾಡಿದರೆ, ಅದರಲ್ಲೂ ಮುಖ್ಯವಾಗಿ ವಿಗ್ರಹಾರಾಧನೆ ಮಾಡಿದರೆ, ತಂದೆಯಾದ ದೇವರನ್ನು ಬಿಟ್ಟು ಬೇರೆಕೊಂಡು ಪೂಜೆ ಮಾಡಿ ಆರಾಧಿಸಿದರೆ ಅದು ದೇವರಿಗೆ ಇಷ್ಟವಿಲ್ಲ. ಯಾಕಂದ್ರೆ ಅದು ನಮ್ಮ ದೇವರಲ್ಲ. ನಮ್ಮ ದೇವರು ಸೃಷ್ಟಿಕರ್ತನಾದ ದೇವರು, ಆತನನ್ನು ಮಾತ್ರ ನಾವು ಆರಾಧಿಸಬೇಕು. ನನ್ನನ್ನು ಬಿಟ್ಟು ಬೇರೆಯವರನ್ನು ಮಾಡಿದರೆ, ಈಗ ಲೋಕದ ರೀತಿಯಲ್ಲಿ ನಾವು ತೆಗೆದುಕೊಂಡ್ರೆ, ನಮ್ಮನ್ನು ಹುಟ್ಟಿಸಿದ ಲೋಕದ ರೀತಿಯ ತಂದೆ ತಾಯಿ ಪ್ರತಿಯೊಬ್ಬರಿಗೆ ಇರೋರೆಲ್ಲರೂ ಇದಾರಲ್ಲಪ್ಪ, ಹೌದಾ? ಈಗ ನಮ್ಮ ಸೊಲೊಮನ್, ಗಂಗಪ್ಪ ಗಮಾಲಿಯನ್ ಮಗ ಸೊಲೊಮನ್ ಸ್ವಾಮಿ, ಒಂದೂರು ಸ್ವಾಮಿ. ಈಗ ಒಂದೂರು ಸ್ವಾಮಿಗೆ ಅಪ್ಪ ಯಾರು? ಗಂಗಪ್ಪ ಗಮಾಲಿ. ಆ ಗಂಗಪ್ಪ ಗಮಾಲಿಯನ್ನು ಬಿಟ್ಟು ಬೇರೆ ಯಾರನ್ನಾದ್ರೂ ಅಪ್ಪ ಅನ್ನಕ್ಕಾಗತ್ತಾ? ಅಂದ್ರೆ ಸರಿನಾ? ಏನಪ್ಪ ಸೊಲೊಮನ್, ನಿಮ್ಮಪ್ಪ ಗಂಗಪ್ಪ ಗಮಾಲಿ ಅಂತಾನೆ, ಬೇರೆ ಇನ್ಯಾರಾದ್ರೂ ಯಾರನ್ನಾದ್ರೂ ಅಪ್ಪ ಅನ್ನಕ್ಕಾಗತ್ತಾ? ಸಾಧ್ಯ ಇಲ್ಲ. ಅಲ್ವಾ? ಲೋಕದ ರೀತಿಯಲ್ಲಿ ಈಗ ನಾವು ಪಾಲವರಪ್ಪ ಕೃಷ್ಣ ತಿಮ್ಮತಿ, ಕೃಷ್ಣ ತಿಮ್ಮತಿನೇ ಪಾಲಪ್ಪ. ಬೇರೆ ಯಾಕಂದ್ರೆ ಅಪ್ಪ ಅಂದ್ರೆ ತಪ್ಪು, ಪಾಪ, ಶಾಪ ಮಕ್ಕಳೇ. ಹಾಗೆ ನಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಾದ ನಮ್ಮ ತಂದೆಯಾದ ದೇವರನ್ನು ಬಿಟ್ಟು ನಾವು ಬೇರೆ ಯಾರನ್ನಾದರೂ ದೇವರು ಅಂತ ಅಂದುಕೊಂಡ್ರೆ, ಅವರನ್ನು ಆರಾಧಿಸಿದರೆ ಅದಕ್ಕೆ ಬರೋದು ಶಾಪ. ಪಾಪ ಮಾಡಿದಂತೆ ಪಾಪಕ್ಕೆ ಶಾಪ, ಅದಕ್ಕೆ ಪಾಪಕ್ಕೆ ಸಂಬಳ ಮರಣ, ಮರಣದಿಂದ ನರಕ ಅಂತ ನಾವು ಸತ್ಯವೇದ ಬೈಬಲಲ್ಲೇ ನೋಡ್ತೇವೆ ಮಕ್ಕಳೇ. ಅದು ನಾವು ತಿಳ್ಕೊಂಡಿರ್ಬೇಕು. ಇದು ಮೊದಲನೇ ಆಜ್ಞೆ, ದೇವರು ಹೇಳ್ತಾ ಇರೋದು. ನೆಕ್ಸ್ಟ್ ಹೋದಪ್ಪ, ನೆಕ್ಸ್ಟ್ ಅದೇ ನೋಡಿ, ಇದಕ್ಕೆ ವಿರೋಧವಾಗಿ ಮಾಡಿದ್ರೆ ಏನಾಗುತ್ತೆ? 4 ತಲೆಮಾರಿಗೆ ಶಾಪ ಬರ್ತದಂತೆ, ದೋಷಕ್ಕೆ. ಅದೇ ನೀವು ತಂದೆಯಾದ ದೇವರನ್ನು ಪ್ರೀತಿಸಿ ಆತನನ್ನ ಸ್ತುತಿಸಿ ಕೊಂಡಾಡುತ್ತಾ ಆತನ ಮಕ್ಕಳಾಗಿದ್ದರೆ 1000 ತಲೆಮಾರುಗಳವರೆಗೆ ದೇವರ ದಯೆ, ಆಶೀರ್ವಾದ, ಕೃಪೆ ಸಿಗ್ತದೆ. ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು, ಗಿರಿ ಮೊಮ್ಮಕ್ಕಳು, ಎಷ್ಟು 1000 ತಲೆಗಳು ಹೋದರೂ ಅಲ್ಲಿವರೆಗೆ ದೇವರ ಆಶೀರ್ವಾದ ಸಿಗ್ತದೆ ಅಂತ ದೇವರ ವಾಕ್ಯ ಹೇಳ್ತಾರೆ. ಮತ್ತೆ ನೀವು 4 ತಲೆಮಾರು ಶಾಪಕ್ಕೊಳಗಾಗಬೇಕಾ, 1000 ತಲೆಮಾರು ಆಶೀರ್ವಾದಕ್ಕೊಳಗಾಗಬೇಕಾ? ಇಲ್ಲಿರುವಂಥ ಅಪ್ಪ ಅಮ್ಮಗಳೇ ಡಿಸೈಡ್ ಮಾಡಬೇಕು. ನಿಮ್ಮ ಇಷ್ಟ ನಿಮ್ಮ ಕೈಯಲ್ಲಿ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಹೇಗಿರಬೇಕು, ನೀವು ಹೇಗಿರಬೇಕು ಅನ್ನೋದು ದೇವರ ವಾಕ್ಯನೇ ಹೇಳ್ತಾ ಇದ್ದೀವಿ ಮಕ್ಕಳೇ. ನೆಕ್ಸ್ಟ್ ಓದಪ್ಪ, ಎರಡನೇದು. ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ಕೆಲವರು ಏನ್ ಮಾಡ್ತಾರೆ? ಏನೋ ಮಾಡದೆಲ್ಲ ಮಾಡ್ತಾರೆ, ಮಾಡಿಲ್ಲ ಅಂತಾರೆ. ಬಂಡವಾಳ, ತಪ್ಪು ಮಾಡ್ತಾರೆ, ಮಾಡಿಲ್ಲ ಅಂತಾರೆ. ಕೆಲವರು ತಪ್ಪು ಮಾಡದೇ ಇದ್ರು ಇನ್ನೊಬ್ರು ಬಂದು ಏನೇನು ಇದು ಮಾಡಿದ್ದಿ ಅಂತ ಹೇಳ್ತಾರೆ. ಅವಾಗ ಅವ್ರು ಏನ್ ಮಾಡ್ತಾರೆ? ಇಲ್ಲಪ್ಪ, ಸತ್ಯವಾಗಿ ದೇವರಾಣೆ, ಯೇಸಪ್ಪನ ಸಾಕ್ಷ್ಯಪ್ಪ, ಬೈಬಲ್ ಸಾಕ್ಷ್ಯಪ್ಪ, ನಾನು ಮಾಡಿಲ್ಲಪ್ಪ. ಈ ರೀತಿ ಆಣೆ ಇಡುವುದಕ್ಕೆ ಅಯೋಗ್ಯವಾದ ರೀತಿಯಲ್ಲಿ ದೇವರ ನಾಮವನ್ನ ಬಳಸಬಾರದು. ಇದು ದೇವರು ಹೇಳುವ ಮಾತು ಮಕ್ಕಳೇ. ಯಾರು ಕೂಡ ನೀವು ಆಣೆ ಇಡಬೇಡ, ಆಣೆ ಇಡಬಾರ್ದು. ಅರ್ಥ ಆಯ್ತಾ? ದೇವರ ಆಣೆ, ಯೇಸಪ್ಪನ ಆಣೆ, ಬೈಬಲ್ ಆಣೆ. ನಾನೇನು ಮಾಡಿದ, ತಪ್ಪು ಮಾಡಿದ, ಮಾಡಲ್ಲ ಅನ್ನೋರು ಇದ್ದಾರೆ. ಮಾಡದೇ ಇದ್ದವ್ರ ಮೇಲೆ ಸುಳ್ಳು ಅಪವಾದ ಬಂದಾಗ ಇದು ಹೇಳೋದು ಸುಳ್ಳು ಅಂತ ಹೇಳಿ ಕೂಡ ಆಣೆ ಮಾಡೋದಿಲ್ಲ. ಕೆಲವರು ತಪ್ಪು ಮಾಡಿದವರು ಆಣೆ ಮಾಡ್ತಾರೆ, ಕೆಲವರು ತಪ್ಪು ಮಾಡದೇ ಇದ್ದವರು ಆಣೆ ಮಾಡ್ತಾರೆ. ಆದರೆ ದೇವರ ಹೆಸರಲ್ಲಿ ಆಣೆ ಮಾಡಬಾರದು. ನೆಕ್ಸ್ಟ್ ಓದಪ್ಪ. ಯೆಹೋವನು ತನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವವನನ್ನು ಶಿಕ್ಷಿಸದೇ ಬಿಡುವುದಿಲ್ಲ. ದೇವರ ಮೇಲೆ ಆಣೆ ಇಟ್ಟರೆ ಅದಕ್ಕೆ ಶಿಕ್ಷೆ ನಿಮಗೆ ಬರ್ತದೆ ಮಕ್ಕಳೇ. ಅದಕ್ಕೆ ತಕ್ಕಂತೆ ನೀವು ಅನುಭವಿಸಬೇಕಾಗ್ತದೆ. ದೇವರು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ತಾನೆ. ಸ್ಕೂಲು, ಕಾಲೇಜಲ್ಲಿ, ಕ್ಲಾಸಲ್ಲಿ ಮಕ್ಕಳೇನಾದ್ರು ತಪ್ಪು ಮಾಡಿದ್ರೆ, ಗಲಾಟೆ ಮಾಡಿದ್ರೆ, ಮಾತು ಕೇಳಿದ್ರೆ ಅಂದ್ರೆ ಏನು ಮಾಡ್ತಾರೆ? ಬೆತ್ತ ತಗೊಂಡು ಹೊಡಿತಾರೆ, ಮೊಣಕಾಲು ನಿಂತ್ಕೊಂತಾರೆ, ಹೊರಗಡೆ ಹೋಗಿ ಕ್ಲಾಸಿಂದ ಹೊರಗೆ ಹೋಗುವಂತ ಶಿಕ್ಷೆ ಕೊಡ್ತಾರಲ್ಲ. ಹಾಗೆ ನಮ್ಮ ತಂದೆಯಾದ ದೇವರು ಕೂಡ ಆತನಿಗೆ ಇಷ್ಟವಾಗದ ಕೆಲಸ ಮಾಡಿದ್ರೆ ಅದಕ್ಕೆ ತಕ್ಕ ಶಿಕ್ಷೆಯನ್ನ ಕೊಡ್ತಾನೆ ಮಕ್ಕಳೇ. ಓದಪ್ಪ. ಸಬ್ಬತ್ ದಿನವನ್ನು, ಸಬ್ಬತ್ ದಿನ ಅಂದ್ರೆ ದೇವರ ದಿನವೆಂದು, ದೇವರ ದಿನ, ಭಾನುವಾರ, ಆಯ್ತವಾರ ದಿನ ದೇವರ ದಿನ. ಇದು ಸಬ್ಬತ್ ದಿನ, ದೇವರ ಪುನರುತ್ಥಾನನಾದ ದಿನ, ಸಮಾಧಿಯಿಂದ ಎದ್ದು ಬಂದ ದಿನ, ಮೃತ್ಯುಂಜಯನಾಗಿ ಬಂದ ಯೇಸಪ್ಪ ಗುಡ್ ಫ್ರೈಡೆ ದಿನ ಶಿಲುಬೆ ಮರಣವನ್ನು ಹೊಂದಿ ಸಮಾಧಿ ಮಾಡಲ್ಪಟ್ಟ ಮೇಲೆ ಮತ್ತೆ ಭಾನುವಾರ ಸಮಾಧಿಯಿಂದ ಎದ್ದು ಬರ್ತಾನೆ. ಆ ದಿನ
ಪುನರುತ್ಥಾನ ದಿನ, ದೇವರ ದಿನ, ಸಬ್ಬತ್ ದಿನ, ಇದನ್ನ ಯಾರು ಕೂಡ ಏನ್ ಮಾಡ್ಬೇಕಪ್ಪ? ಸಬ್ಬತ್ ದಿನವನ್ನು ಹಾ, ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಇಟ್ಟುಕೊಳ್ಳಬೇಕು. ನೀವು ಆತನ ಸನ್ನಿಧಿ ಅಂದರೆ ಆರಾಧನೆಗೆ ಆದಿತ್ಯವಾರ ತಪ್ಪದೆ ಬರಬೇಕು. ಯಾಕೆಂದರೆ ನನಗಾಗಿ ನಿನಗಾಗಿ ಆತನು ಮೃತ್ಯುಂಜಯನಾಗಿ ಸಾವನ್ನ ಗೆದ್ದು ಸಮಾಧಿಯಿಂದ ಎದ್ದು ಬಂದ ದಿನ ಮಕ್ಕಳೇ. ಆ ಜ್ಞಾಪಕ ಮಾಡಿಕೊಂಡು ಆತನ ಸನ್ನಿಧಿಯಲ್ಲಿ ಬಂದು ನಾವು ಆತನನ್ನು ಸ್ತುತಿಸಿ ಕೊಂಡಾಡಿ ನಮಗೆ ಪಾಪ ವಿಮೋಚನೆ ಮಾಡಿದ, ಪಾಪ ನಿವಾರಣೆ ಮಾಡಿದ, ಪಾಪದಿಂದ ಬಿಡಿಸಿದ ನಮ್ಮ ವಿಮೋಚಕನಾದ ಯೇಸಪ್ಪನನ್ನ ಸ್ತುತಿಸಿ ಕೊಂಡಾಡಲೇಬೇಕು. ನೆಕ್ಸ್ಟ್ 6 ದಿವಸಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. 7ನೆಯ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಅದರಲ್ಲಿ ನೀನು ಯಾವ ಕೆಲಸವನ್ನೂ ಮಾಡಬಾರದು. ನಿನ್ನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಗಂಡಾಳು, ಹೆಣ್ಣಾಳು, ಪಶುಗಳು, ನಿನ್ನ ಊರಲ್ಲಿರುವ ಅನ್ಯ ದೇಶದವರು ಯಾವ ಕೆಲಸವನ್ನು ಮಾಡಬಾರದು. ನೋಡಿ, ಆ ದಿನ ಅಂದ್ರೆ ಈ ದಿನ ಸಬ್ಬತ್ ದಿನ ದೇವರು ನಾವು ಪ್ರಕಟಣೆ ಆದಿಕಾಂಡ 1ನೇ ಅಧ್ಯಾಯ 2ನೇ ಅಧ್ಯಾಯ ನೋಡಿದಾಗ ದೇವರು 6 ದಿನ ಶೂನ್ಯದಿಂದ ಎಲ್ಲವನ್ನ ಸೃಷ್ಟಿ ಮಾಡಿದರು. ಎಲ್ಲ ಸೃಷ್ಟಿ ಮಾಡಿದ ಪಶು, ಪ್ರಾಣಿ, ಪಕ್ಷಿ, ಗಿಡ, ಮರ, ಸೂರ್ಯ, ಚಂದ್ರ, ಆಕಾಶ, ಭೂಮಿ, ನೀರು, ಸಮುದ್ರ ಎಲ್ಲವನ್ನ ಮಾಡಿ ಕೊನೆಗೆ ಇದನ್ನ ಅನುಭವಿಸೋದಕ್ಕೆ ಬೇಕು ಅಂತ ಆದಾಮನನ್ನ, ಮನುಷ್ಯನನ್ನ ಸೃಷ್ಟಿ ಮಾಡಿ ತನ್ನ ಸಾರೂಪ್ಯದಲ್ಲಿ, ಆಮೇಲೆ ಅವನು ಒಪ್ಪದೇ ಇರೋದು ಒಳ್ಳೆಯದಲ್ಲ ಅಂತ ಅವುಗಳನ್ನು ಸೃಷ್ಟಿ ಮಾಡಿ ಇದೆಲ್ಲ ಅನುಭವಿಸಿ ಅಂತ ಏನೇನು ತೋಟದಲ್ಲಿ ಅವರನ್ನ ಇಡದ ದೇವರು. ಆದರೆ ಅಲ್ಲಿ ಏನಾಗುತ್ತೆ, ಅವ್ರು ಪಾಪ ಮಾಡ್ತಾರೆ, ಅದೆಲ್ಲ ನಮಗೆಲ್ಲ ಗೊತ್ತಿರೋ ವಿಷಯ. ಆದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, 6 ದಿನ ದೇವರು ಸೃಷ್ಟಿ ಕಾರ್ಯವನ್ನು ಮಾಡಿ 7ನೇ ದಿನ ದೇವರು ವಿಶ್ರಾಂತಿಯ ದಿನ ಅಂತ ಹೇಳಿದ್ದಾನೆ. ಅದಕ್ಕೆ ನೀವು ಕೆಲಸ ಮಾಡುವವರು 7 ದಿನ ಏನು ದುಡಿತೀರೋ 7 ದಿನದ ದುಡಿಮೆಯನ್ನು ದೇವರು 6 ದಿನಕ್ಕೆ ಕೊಡ್ತಾನಂತೆ. ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ. 7ನೇ ದಿನ ಸಬ್ಬತ್ ದಿನ, ಪುನರುತ್ಥಾನ ದಿನ ದೇವರ ಸನ್ನಿಧಿಯಲ್ಲಿ ಬಂದು ನಾವು ಆತನನ್ನು ಸ್ತುತಿಸಿ ಕೊಂಡಾಡಿ ದೇವರ ವಾಕ್ಯವನ್ನು ಹೇಳಿ ಕೇಳಿ ಆಶೀರ್ವಾದ ಹೊಂದಿಕೊಳ್ಳಬೇಕು. ತಪ್ಪಿಸಬಾರದು ಅಂತ ಹೇಳ್ತಾ ಇದೆ ವಾಕ್ಯ. ಯಾಕೆ ತಪ್ಪಿಸಬಾರದು ಅಂದ್ರೆ 6 ದಿನ ಸೃಷ್ಟಿ ಕಾರ್ಯ ಮಾಡಿ 7 ದಿನ ದೇವರೇ ವಿಶ್ರಾಂತಿ ತಗೊಂಡಾಗ ದೇವರ ಮಕ್ಕಳಾದ ನೀವು ಕೂಡ 6 ದಿನ ಹಗಲು ರಾತ್ರಿ ಎಷ್ಟಾದರೂ ದುಡಿಯಿರಿ, ಆದರೆ 7ನೇ ದಿನದಿಂದ ದೇವರ ಪಾದ ಸನ್ನಿಧಿಯಲ್ಲಿ ಬಂದು ನೀವು ಆತನನ್ನು ಸ್ತುತಿಸಿ ಕೊಂಡಾಡಬೇಕು. ಅಪ್ಪ ತಂದೆ, 6 ದಿನ ನನ್ನನ್ನು ಕಾಯ್ದು ಕಾಪಾಡಿದ್ದಿ. ನನ್ನ ಕೆಲಸ ಕಾರ್ಯದಲ್ಲಿ, ನನ್ನ ಪ್ರಯಾಣದಲ್ಲಿ, ಎಲ್ಲ ವಿಷಯದಲ್ಲಿ ನನ್ನ ನೀನು ಕಾಯ್ದು ಕಾಪಾಡಿದ್ಯಪ್ಪ. ಅದಕ್ಕೆ ನಿನಗೆ ಥ್ಯಾಂಕ್ಸ್ ಅಪ್ಪ, ಸ್ತೋತ್ರ ಸ್ವಾಮಿ ಅಂತ ದೇವರನ್ನು ಸ್ತುತಿಸಿ ಕೊಂಡಾಡುವ ದಿನ. ನನಗೆ ಪ್ರಾರ್ಥನೆ ಮಾಡಿಕೊಳ್ಳೋದು, ದೇವರ ಸನ್ನಿಧಿಯಲ್ಲಿ ಬಂದು ಕೂತ್ಕೊಳ್ಳೋದು ಅಂದರೆ ಇದು ನೀವೇನಾದರೂ ಕೆಲಸ ಮಾಡ್ತೀರಲ್ಲಮ್ಮ, ಕಳೆ ಕೇಳ್ತಾ ಇದ್ದೀರಾ, ನಾಟು ಹಾಕ್ತಾ ಇದ್ದೀರಾ, ಬೆಳೆ ಕೊಯ್ತಾ ಇದ್ದೀರಾ, ಪಶು ಪಕ್ಷಿಗೆ ಏನಾದರೂ ಆಹಾರ ಹಾಕ್ತಿದ್ದೀರಾ, ನೀರು ಕುಡಿಸ್ತಾ ಇದ್ದೀರಾ, ದನ ಕರುಗಳಿಗೆ ಏನೂ ಇಲ್ಲ ತಾನೆ, ಅಡುಗೆ ಮಾಡ್ತಾ ಇದ್ದೀರಾ ಹೆಣ್ಮಕ್ಳು. ದೇವರ ಸನ್ನಿಧಿಯಲ್ಲಿ ಬಂದು ಏನು ಮಾಡ್ತಾ ಇದ್ದೇವೆ ನಾವು? ಹಾಯಾಗಿ ಕೂತುಕೊಂಡಿದ್ದೇವೆ. ಅದರ ಅರ್ಥ ಏನು? ನಮ್ಮ ಪ್ರಾಣಾತ್ಮ ಶರೀರಗಳೆಲ್ಲವೂ ಕೂಡ ದೇವರ ಹೆಸರಿನಲ್ಲಿ ವಿಶ್ರಾಂತಿ ಪಡಿತಾ ಇದೆ. ಹಲ್ಲೆಲೂಯಾ. ದೇವರ ಹೆಸರಲ್ಲಿ ನಾವು ಆರಾಮಾಗಿ ಕೂತಿದ್ದೇವೆ. ಏನು ಕೆಲಸ ಇಲ್ಲ ತಾನೆ? ನಮ್ಮ ಪ್ರಾಣಕ್ಕೂ ಆತ್ಮಕ್ಕೂ ಶರೀರಕ್ಕೂ ಎಲ್ಲಕ್ಕೂ ವಿಶ್ರಾಂತಿ ತೆಗೆದುಕೊಳ್ಳುವುದೇ ಪ್ರಾರ್ಥನೆ. ಮಕ್ಕಳ ಪ್ರಾರ್ಥನೆ ಮಾಡೋದು, ಸ್ತುತಿಸಿ ಕೊಂಡಾಡಿ ಆರಾಧಿಸುವುದು ಅಂದರೆ ದೇವರ ಸನ್ನಿಧಿಯಲ್ಲಿ ನಾವು ಆರಾಮಾಗಿ, ಶಾಂತವಾಗಿ, ಸಮಾಧಾನವಾಗಿ, ಸಂತೋಷವಾಗಿ ಇರುವುದೇ ಆಗಿದೆ ಅಲ್ವಾ? ಹಲ್ಲೆಲೂಯಾ. ನೆಕ್ಸ್ಟ್ 6 ದಿನಗಳಲ್ಲಿ ಯೆಹೋವನು ಭೂಮಿಯ ಆಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ಆದುದರಿಂದ ಯೆಹೋವನು ಸಬ್ಬತ್ ದಿನವನ್ನು ತನ್ನ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. ಯಾವ ದಿನ? ನನ್ನ ನಿನ್ನ ದಿನ ಅಲ್ಲ, ದುಡಿಯೋ ದಿನ ಅಲ್ಲ, ದೇವರ ದಿನ. ನನ್ನ ದಿನ ಅಂತ ಹೇಳ್ತಾ ಇದ್ದೇನೆ. ದೇವರು ಆತನ ದಿನದಲ್ಲಿ ಆತನ ಜೊತೆ ನಾವಿರಬೇಕು. ಪ್ರಾರ್ಥನೆ ಮಾಡುವುದು ಅಂದ್ರೆ ದೇವರಿಗೂ ನಮಗೂ ಇರುವ ಸಂಬಂಧ. ದೇವರ ಜೊತೆ ಮಾತನಾಡುವುದು, ದೇವರ ಜೊತೆ ಕುಳಿತುಕೊಳ್ಳುವುದು. ಈಗ ನಿಮ್ಮ ನಂಬಿಕೆ ವಿಶ್ವಾಸ ಏನು? ಈಗ ಇಲ್ಲಿ ನಾವೆಲ್ಲರೂ ಇದ್ದೇವೆ ಅಂದರೆ ನಮ್ಮ ಕಣ್ಣಿಗೆ ಕಾಣದ ಪರಿಶುದ್ಧಾತ್ಮ ದೇವರು
ನಮ್ಮ ಜೊತೆಗಾರನಾಗಿ, ಸಹಾಯಕನಾಗಿ, ರಕ್ಷಕನಾಗಿ, ನಮ್ಮ ಒಡೆಯನಾಗಿ ನಮ್ಮ ಮಧ್ಯದಲ್ಲಿ ಆತನು ಇದ್ದಾನೆ. ಆತನಿದ್ದಾನೆ. ಆತನ ಪ್ರಸನ್ನತೆ ಇದೆ. ನೋಡಿ, ಎಷ್ಟು ಒಳ್ಳೆ ವರ್ಷಕ್ಕೆ ಮಾಡಿದ್ವಿ ನಾವು. ದೇವರನ್ನ ಸ್ತುತಿಸಿ ಕೊಂಡಾಡಿದ್ದೇವೆ. ಆ ಸ್ತುತಿ ಆರಾಧನೆ ಮಾಡುವಾಗಲೇ ಪರಿಶುದ್ಧಾತ್ಮ ದೇವರ ಪ್ರಸನ್ನತೆ ನಮ್ಮ ನಿಮ್ಮ ಮಧ್ಯದಲ್ಲಿ ಇಳಿದು ಬರ್ತದೆ. ಮಕ್ಕಳೇ, ಬಂದಿದೆ. ಹಲ್ಲೆಲೂಯಾ. ಆತ್ಮ ಸ್ವರೂಪನಾದ ದೇವರು ನಮ್ಮ ನಿಮ್ಮ ಮಧ್ಯದಲ್ಲಿ, ನಮ್ಮ ಜೊತೆಯಲ್ಲಿ ಆತ ಇದ್ದಾನೆ. ಆತನ ಸಂಗಡ ಇರುವುದೇ, ದೇವರೊಂದಿಗೆ ಜೊತೆಯಾಗಿರುವುದೇ ಸಹವಾಸ ಪ್ರಾರ್ಥನೆ. ಹಲ್ಲೆಲೂಯಾ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ನೋಡಿ, ಇನ್ನೊಂದು ಆಗ್ತದೆ. ದೇವರು ಹೇಳ್ತಾ ಇದ್ದಾನೆ, ನಿನ್ನ ತಂದೆ ತಾಯಿಗಳನ್ನ ನೀನು ಸನ್ಮಾನಿಸು. ತಂದೆ ತಾಯಿ ಜೊತೆ ಜಗಳಾಡು, ಎದುರು ಮಾತಾಡು, ಒಡೆದು ಬೈದು ಹೊರಗಾಕು ಅಂತ ಹೇಳ್ತಾ ಇದೆಯಾ ದೇವರ ವಾಕ್ಯ? ತಂದೆ ತಾಯಿಗಳನ್ನ ಸನ್ಮಾನಿಸುವಂತ ಇದೆಯಮ್ಮ. ಈ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಕೆಲವು ಕುಟುಂಬಗಳಲ್ಲಿ ಮಕ್ಕಳು ದೊಡ್ಡವರಾಗ್ಬಿಟ್ರೆ, ದುಡಿಯೋ ಹಾಗೆ ಆಗ್ಬಿಟ್ರೆ ತಂದೆ ತಾಯಿಗಳನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಎಷ್ಟೋ ಕುಟುಂಬಗಳು ನಾವಿಂದು ನೋಡ್ತಾ ಇದ್ದೇವೆ. ತಂದೆ ತಾಯಿಗಳು ಹೊತ್ತು ಹೆತ್ತು ಬೆಳೆಸಿ, ಅವರನ್ನು ಓದಿಸಿ, ಅವರನ್ನು ಕೆಲಸಕ್ಕೆ ಪ್ರಯೋಜಕರನ್ನಾಗಿ ಮಾಡಿ ಎಲ್ಲ ಮಾಡಿದ ಮೇಲೆ ಆ ಮಕ್ಕಳು ದುಡಿಯುವಂಥವರಾದ್ಮೇಲೆ, ಮದುವೆ ಮಾಡಿಕೊಂಡ್ಮೇಲೆ, ಮಕ್ಕಳಾದ್ಮೇಲೆ ತಂದೆ ತಾಯಿಗಳಿಂದ ದೂರ ಹೋಗ್ತಾ ಇದ್ದಾರೆ. ಅವರಾದ್ರೂ ದೂರ ಹೋಗ್ತಾರೆ, ಅಥವಾ ಅಪ್ಪ ಅಮ್ಮನನ್ನೇ ದೂರ ಮಾಡುವಂಥ ಮಕ್ಕಳು ಈ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದು ವಿಶೇಷವಾಗಿ ಪಟ್ಟಣಗಳಲ್ಲಿ ನೋಡುವಾಗ ಇಂಥ ಒಂದು ಕ್ರಿಯೆಗಳು ಬಹಳ ನಡೀತಾ ಇದೆ. ಪಟ್ಟಣಗಳಲ್ಲಿ ಹೆಚ್ಚು ವೃದ್ಧಾಶ್ರಮಗಳಾಗುತ್ತವೆ. ಆ ವೃದ್ಧಾಶ್ರಮಗಳಿಗೆ ಹೋಗಿ ಬಿಟ್ಟು ಬರ್ತಾರೆ. ಕೆಲವರಂತೂ ಕೆಲವು ನಿಜವಾಗಿ ನಡೆದ ಘಟನೆಗಳು ಟಿವಿಯಲ್ಲಿ, ನ್ಯೂಸಲ್ಲಿ ನೋಡಿದಾಗ ನಿಜವಾಗ್ಲೂ ತುಂಬ ದುಃಖ ಆಗ್ತದೆ. ಮಕ್ಕಳು ವೃದ್ಧ ತಂದೆ ತಾಯಿಗಳನ್ನ ಕರ್ಕೊಂಡು ಬಂದು ಎಲ್ಲೋ ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ, ರೈಲ್ವೆ ಸ್ಟೇಷನ್ನಲ್ಲಿ, ಕಾಡಿನಲ್ಲಿ ಹೋಗಿ ಬಿಟ್ಟು ಅವ್ರನ್ನ ಕೂಡಿಸಿ, ನಾನು ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವರು ತಿರುಗಿ ಬಂದೇ ಇಲ್ಲ. ಮಕ್ಕಳೇ ಅಪ್ಪ ಅಮ್ಮನ ಕರ್ಕೊಂಡು ಹೋಗಿಲ್ಲ, ಬಿಟ್ಟು ಹೋಗ್ತಿದ್ದಾರೆ. ಅವರಲ್ಲೇ ಮಗ ಬರ್ತಾನೆ 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 ಅಂತ ಕಾದು ಓಡಾಡ್ಕೊಂಡು ಕುಳಿತಾಗ ಯಾರೋ ನಮ್ಮ ನಿಮ್ಮಂಥವ್ರು ನೋಡಿದಾಗ ಅವ್ರನ್ನ ಕರ್ಕೊಂಡು ಹೋಗಿ ವೃದ್ಧಾಶ್ರಮಗಳಿಗೆ, ಸರ್ಕಾರದಿಂದ ನಡೆಸುವ, ಖಾಸಗಿ ನಡೆಸುವಂತಕ್ಕಾಗಿವೆ ಅಂಥ ಕಡೆ ಅನಾಥಾಶ್ರಮಗಳು, ವೃದ್ಧಾಶ್ರಮಗಳಲ್ಲಿ ಅವ್ರನ್ನ ಬಿಡ್ತಾ ಇದ್ದಾರೆ. ಇಂಥವು ನೋಡ್ತಾ ಇದ್ದೇವೆ ನಾವು ಸಮಾಜದಲ್ಲಿ ಈ ಕಾಲದಲ್ಲಿ. ಆದರೆ ಎಂಥ ವಿಚಿತ್ರ ಅಂದರೆ, ಹೆಣ್ಣು ಮಕ್ಕಳು ವಿಶೇಷವಾಗಿ ಅರ್ಥ ಮಾಡ್ಕೋಬೇಕು. ಈಗ ನಿಮಗೆ ಮದುವೆ ಆದಮೇಲೆ ನಿಮಗೆ ಗಂಡ ಬರ್ತಾನೆ. ಎಲ್ಲಿಂದ ಬಂದ ನಿಮಗೆ ಗಂಡ? ಗಂಡನ ಅಪ್ಪ ಅಮ್ಮ ಹೊತ್ತು ಹೆತ್ತು ಬೆಳೆಸಿ ಓದಿಸಿ ಅವ್ರು ದೊಡ್ಡವರಾದ್ಮೇಲೆ ಅವ್ರು ಏನೋ ಕೆಲಸ ಮಾಡ್ತಾರೆ, ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ, ಚೆನ್ನಾಗಿ ದುಡಿತಿದ್ದಾರೆ ಅಂತ ಗೊತ್ತಾದ್ಮೇಲೆ ತಾನೇ ನಿಮಗೆ ಮದುವೆ ಮಾಡ್ತಾರೆ. ಅವರಿಗೆ ನೀವು ಅವ್ರನ್ನ ಮದುವೆ ಮಾಡ್ಕೊಳ್ತೀರ. ಮದುವೆ ಆದ ಕೂಡಲೇ ಕೆಲವರು ಬಹಳ ಜನ ಏನ್ ಮಾಡ್ತಾರೆ, ಬೇರೆ ಯಾರು ಹೋಗ್ತಾರೆ, ಬೇರೆ ಮನೆ ಬೇಕು, ಅತ್ತೆ ಮಾವ ಬೇಡ, ಗಂಡ ಬೇಕು, ಅತ್ತೆ ಮಾವ ಬೇಡ. ಅತ್ತೆ ಮಾವ ಇಲ್ಲದೆ ನಿಮಗೆ ಗಂಡ ಬರೋಕ್ಕೆ ಸಾಧ್ಯವೇ? ಕೆಳಗೆ ದಪ್ಪ ಅಂತ ಬಿದ್ದುಬಿಟ್ಟ ಗಂಡ ಅಲ್ವಾ? ಹೆಣ್ಣು ಮಕ್ಕಳು ಅರ್ಥ ಮಾಡ್ಕೋಬೇಕು. ಈ ಕಾಲದಲ್ಲಿ ಬಹಳ ನೋಡ್ತಾ ಇದ್ದಾರೆ. ಅದು ಸಿಟಿಯಲ್ಲಂತೂ ಬಹಳ. ಈಗ ಇನ್ನೂ ಏನು ಗೊತ್ತಾ ವಿಚಿತ್ರ, ಸಂಬಂಧಗಳು ನೋಡುವಾಗ ಹೆಣ್ಣಿನ ಕಡೆ ಕೇಳ್ತಾರಂತೆ, ಅಪ್ಪ ಅಮ್ಮ ಇದಾರ ಹುಡುಗನಿಗೆ ಅಂತ. ಅಪ್ಪ ಅಮ್ಮ ಇಲ್ಲದವ್ರಿಗೆ ಮದುವೆ ಮಾಡಿಕೊಡೋದು ರೆಡಿ ಆಗ್ತದೆ. ಗಂಡಿಗೆ ಅಪ್ಪ ಅಮ್ಮ ಇರಬಾರ್ದು. ಅದರಲ್ಲೂ ಕೆಲವು ಹೆಸರಿಟ್ಬಿಟ್ಟಾರೆ, ಅಪ್ಪ ಅಮ್ಮ ಅಂತ ಡೈರೆಕ್ಟ್ ಹೇಳೋದಂತೆ. ರಾಹು ಕೇತು ಇದಾರ ಅಂತ ಕೇಳ್ತಾರೆ. ನವಗ್ರಹಗಳಲ್ಲಿ ರಾಹು ಕೇತು ಅಂದರೆ ಬಹಳ ಕಷ್ಟ ಕೊಡುವಂಥವು ಕೆಟ್ಟ ಗ್ರಹಗಳು. ಇದೆಲ್ಲ ನೀವು ಸೈನ್ಸ್ ಓದಿದ್ರೆ ಅಥವಾ ಪಂಚಾಂಗಗಳು ಕೇಳೋರಿಗಿದ್ರೆ ಗೊತ್ತಾಗ್ತದೆ. ನವಗ್ರಹಗಳಲ್ಲಿ 2 ಗ್ರಹಗಳು ರಾಹು ಮತ್ತು ಕೇತು, ಅವು ಕೆಟ್ಟ ಗ್ರಹಗಳು ಅಂತ ಒಂದು ನಂಬಿಕೆ ಜನರಲ್ಲಿ. ಅವು ಇರಬಾರ್ದಂತೆ. ಅಂದ್ರೆ ಅತ್ತೆ ಮಾವನೇ ಈ ಹೆಣ್ಣಿನ ಕಡೆ ರಾಹು ಕೇತು ಮಾಡಿಬಿಟ್ಟಾರೆ. ರಾಹು ಕೇತು ಇದ್ರೆ ಬೇಡ ಸಂಬಂಧ. ಗಂಡಿಗೆ ಅಪ್ಪ ಅಮ್ಮ ಇರಬಾರ್ದು, ಗಂಡ ಚೆನ್ನಾಗಿ ಓದ್ಕೊಂಡಿರ್ಬೇಕು, ಲಕ್ಷಗಟ್ಟಲೆ ಸಂಬಳ ಇರಬೇಕು, ಸ್ವಂತ ಮನೆ ಇರಬೇಕು, ಕಾರ್ ಇರಬೇಕು, ಆಸ್ತಿ ಇರಬೇಕು. ಇಂಥ ಸಂಬಂಧಗಳೇ ನೋಡ್ತಾ ಇದ್ದಾರೆ ಮಕ್ಕಳೇ. ಕಣ್ಣಾರೆ ನೋಡ್ತಾ ಇದ್ದೀವಿ ನಾವು ಪಟ್ಟಣ ಪ್ರದೇಶಗಳಲ್ಲಿ. ಹಳ್ಳಿಗಳಲ್ಲಿ ಹೇಗಿದೆಯೋ ಗೊತ್ತಿಲ್ಲ, ನಗರಗಳಲ್ಲಿ ಮಾತ್ರ ಇದೇ ಹೆಚ್ಚಾಗಿ ನಡೀತಾ ಇದೆ. ಅದಕ್ಕೆ ಇದು ದೇವರ ವಾಕ್ಯ ನಮಗೆ, ದೇವರ ಮಕ್ಕಳಿಗೆ ಹೇಳ್ತಾ ಇರೋದು, ನಿಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸಿರಿ. ನೀವು ಎಷ್ಟೇ ದೊಡ್ಡವರಾದರೂ ಮಕ್ಕಳೇ ನೆನಪಿಟ್ಕೊಳ್ಳಿ, ನಿಮಗೆ 40 ವರ್ಷ ಆಗ್ಬೋದು, 50 ವರ್ಷ ಆಗ್ಬೋದು, ಆದರೂ ನೀವು ನಿಮ್ಮ ಅಪ್ಪ ಅಮ್ಮ
ಎಷ್ಟೇ ವಿದ್ಯಾವಂತರಾಗಿರ್ಬೋದು, ಬುದ್ಧಿವಂತರಾಗಿರ್ಬೋದು, ಆದರೂ ನಿಮಗಿಂತ ಅನುಭವಸ್ಥರು ನಿಮ್ಮ ತಂದೆ ತಾಯಿಗಳು. ಅವ್ರು ಹೇಳೋ ಮಾತನ್ನ ಕಡೆಗಣಿಸಬಾರದು, ನಿರ್ಲಕ್ಷ್ಯ ಮಾಡಬಾರದು, ಕೇಳಬೇಕು. ನಿಮ್ಗೆ ಇಷ್ಟ ಆಯ್ತಾ ಒಪ್ಕೊಳ್ಳಿ, ಇಲ್ಲ ಸುಮ್ಮನೆ ಕೇಳ್ರಿ ಅವ್ರು ಹೇಳೋ ಮಾತು. ಅವ್ರು ಇನ್ನೂ ಮಾತು ಬಾಯಿ ಬಿಡೋಕ್ ಮುಂಚೆ ಏನು ಹೇಳ್ತೀವಿ, ಬಿಡಪ್ಪ ನಿನಗೇನು ಗೊತ್ತು, ಸುಮ್ಮನಿರಮ್ಮ ನಿನಗೇನು ಗೊತ್ತು, ನನಗೇನೆಲ್ಲ ಗೊತ್ತು ಅಂತ ತಂದೆ ತಾಯಿಗಳಿಗೆ ಎದುರು ಮಾತಾಡಬೇಡ್ರಿ ಮಕ್ಕಳೇ. ಅವ್ರ ಮನಸ್ಸನ್ನು ನೋಯಿಸಬೇಡ್ರಿ. ಅದೇ ಹೇಳ್ತಾರೆ ದೇವ್ರ ವಾಕ್ಯ, ತಂದೆ ತಾಯಿಗಳನ್ನ ಸನ್ಮಾನಿಸ್ರಿ ಅಂದ್ರೆ ಅರ್ಥ ಏನು? ಅವರನ್ನು ಪ್ರೀತಿಸಿರಿ, ಗೌರವಿಸಿರಿ, ಅವರನ್ನು ಚೆನ್ನಾಗಿ ಅವ್ರಿರೋವರೆಗೆ, ಬದುಕಿರೋವರೆಗೆ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡಿಕೊಳ್ಳ್ರಿ. ಹಲ್ಲೆಲೂಯಾ. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ಆಮೆನ್. ಹಲ್ಲೆಲೂಯಾ. ನೋಡಿ ಇದರ ಅರ್ಥ ಎಷ್ಟು ಒಳಗಿದೆ. ನೀನು ನಿನ್ನ ತಂದೆ ತಾಯಿನ ಸನ್ಮಾನಿಸಿದ್ರೆ ಏನಾಗುತ್ತದೆ? ಕೆಲವು ಕಡೆ ನಾವು ನೋಡ್ತೇವೆ ದೇವರ ವಾಕ್ಯ, ನೀನು ದೀರ್ಘಾಯುಷ್ಯನ್ನು ಹೊಂದಿಕೊಳ್ಳುವಿ ಅಂತ ಒಂದು ಕಡೆ ಇದೆ. ಇಲ್ಲಿ ನಾವು ನೋಡುವಾಗ ನಿನಗೆ ದೇವರು ಕೊಟ್ಟ ಪ್ರದೇಶ, ನಿನ್ನ ಊರಲ್ಲಿ, ನಿನ್ನ ಕೇರಿಯಲ್ಲಿ, ನಿನ್ನ ಮನೆಯಲ್ಲಿ ನೀನು ಬಹುಕಾಲ ಬಾಳ್ತಿಯಂತೆ. ಬಹುಕಾಲ ಬಾಳದಂದ್ರೇನು? ದೀರ್ಘಾಯುಷ್ಯವನ್ನು ಹೊಂದಿಕೊಳ್ಳೋದು. ದೀರ್ಘಾಯುಷ್ಯ ಯಾವಾಗಿರ್ತದೆ? ನೀನು ವಿದ್ಯಾವಂತನಾಗಿ, ಬುದ್ಧಿವಂತನಾಗಿ, ಕೆಲಸ ಮಾಡಿ, ದುಡಿದು, ಆರೋಗ್ಯವಂತನಾಗಿದ್ದು, ತಿಂದು ಬದುಕಿದರೆ ಬದುಕ್ತೀಯ. ಅದು ಇಲ್ಲ ಅಂದ್ರೆ ಇಲ್ಲ. ಹೌದಾ? ಈಗ ಜೀವಂತವಾಗಿರ್ಬೇಕಂದ್ರೆ ಆರೋಗ್ಯ ಇರ್ಬೇಕು. ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಚೆನ್ನಾಗಿ ಊಟ ಮಾಡಬೇಕು. ಚೆನ್ನಾಗಿ ಊಟ ಮಾಡ್ಬೇಕಂದ್ರೆ ನೀನು ದುಡಿಬೇಕು. ದುಡಿಬೇಕಂದ್ರೆ ಅದಕ್ಕೆ ತಕ್ಕ ವಿದ್ಯಾ ಬುದ್ಧಿ ಬೇಕು. ಅದೆಲ್ಲ ಬರೋದೇನಿಲ್ಲ. ಅಪ್ಪ ಅಮ್ಮ ನಿನ್ನನ್ನ ಚೆನ್ನಾಗಿ ಬೆಳೆಸಿದಾಗ ಅಲ್ವಾ? ಅಪ್ಪ ಅಮ್ಮ ಬೆಳೆಸಿ ದೊಡ್ಡವರನ್ನ ಮಾಡಿದಾಗ, ಇದನ್ನೆಲ್ಲ ತಿಳ್ಕೊಂಡಾಗ ಆಗ ನೀನು ದುಡಿಯುವಂತಾಗ್ತೀಯಪ್ಪ. ದುಡಿದು ತಿಂದರೆ, ಆರೋಗ್ಯ ನಿನಗೆ ದೇವರು ಕೊಟ್ಟರೆ, ಬಲ ಕೊಟ್ಟರೆ ಬಹಳ ವರ್ಷ ನೀನು ಭೂಮಿ ಮೇಲೆ ಬದುಕಿರ್ತಿ. ಇಲ್ಲ ಅಂದ್ರೆ ಇದು ಯಾವುದು ನಿನಗೆ ಇರುವುದಿಲ್ಲ. ತಂದೆ ತಾಯಿಯನ್ನು ಸನ್ಮಾನಿಸಿದ್ರೆ, ತಂದೆ ತಾಯಿಯನ್ನು ಕಡೆಗಣಿಸಿದ್ರೆ, ಅವರ ಮನಸ್ಸನ್ನು ನೋಯಿಸಿದ್ರೆ ನೀನು ಬಹು ಕಾಲ ಭೂಮಿ ಮೇಲೆ ಇರೋದಿಲ್ಲ ಅಂತ ಅರ್ಥ. ಈ ವಾಕ್ಯದ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ವಿಶೇಷವಾಗಿ ಓದಷ್ಟು ಮಕ್ಕಳು. ಹಲ್ಲೆಲೂಯಾ. ನೆಕ್ಸ್ಟ್ ಓದ್ಕೊಳ್ಳ. ನರಹತ್ಯೆ ಮಾಡಬಾರದು. ನರಹತ್ಯೆ ಮಾಡಬಾರದು. ಅಯ್ಯಪ್ಪ, ಈಗ ಟಿವಿ ಇಟ್ಟರೆ ಸಾಕು, ಬರೀ ಕೊಲೆ, ಅವ್ರು ಸಾಯಿಸಿದ್ರು, ಇವ್ರು ಸಾಯಿಸಿದ್ರು. ಯಾವ ರೀತಿ ಸಾವುಗಳಾಗ್ತಾ ಇದ್ದಾವೆ? ಲೋಕದ ಆಸೆಗೆ, ಹಣದ ಆಸೆಗೆ, ಶರೀರದ ಆಸೆಗೆ, ಪ್ರೇಮಕ್ಕೆ, ಕಾಮಕ್ಕೆ ಕೊಲೆಗಳ್ತಾ ಇದ್ದಾವೆ. ಎಷ್ಟೋ ಜನರು ಈಗ ನಾವು ಟಿವಿ ಇಟ್ಟರೆ ಸಾಕು, ನ್ಯೂಸ್ ಅಲ್ಲಿ ಬರ್ತಾ ಇರುತ್ತೆ, ಬರೀ ಅಲ್ಲೇ ಅವ್ರನ್ನ ಏನೋ ಮಾಡಿದಂತೆ. ಪ್ರೇಮ ವಿವಾಹ ಮಾಡಿಕೊಂಡ್ರೆ ಅವರನ್ನು ಸಾಯಿಸಿದ್ರು, ಲವ್ ಮಾಡಿದ್ರೆ ಸಾಯಿಸಿದ್ರು, ಅವ್ರಿಗೆ ಇಷ್ಟ ಬಂದವರು ಅವರಿಗೆ ಮಾತು ಕೇಳಿಲ್ಲ, ಸಾಯಿಸಿದ್ರು. ಅಪ್ಪ ಅಮ್ಮ ಆಸ್ತಿ ಕೊಟ್ಟಿಲ್ಲ, ಅಪ್ಪ ಅಮ್ಮನೇ ಸಾಯಿಸ್ತಾ ಇದ್ದಾರೆ ಮಕ್ಕಳು. ಅಣ್ಣ ತಮ್ಮಂದ್ರ ಮಗಳ ಆಸ್ತಿಗೆ ಜಗಳ, ಅಣ್ಣ ತಮ್ಮನ ಸಾಯಿಸ್ತಾ ಇದ್ದಾನೆ, ತಮ್ಮ ಅಣ್ಣನ ಸಾಯಿಸ್ತಾ ಇದ್ದಾನೆ. ಇಂಥ ಒಂದು ಕೊಲೆಗಳು ನಡೀತಾನೆ ಇವೆ ಲೋಕದಲ್ಲಿ. ಆದರೆ ದೇವರ ವಾಕ್ಯ ಹೇಳ್ತದೆ, ನರಹತ್ಯೆ ಮಾಡಬಾರದು. ದೇವರ ಮಕ್ಕಳು ನಾವು ಜಗಳ, ತಂಟೆ, ತಕರಾರು, ದ್ವೇಷ, ಅಸೂಯೆ, ಹೊಡೆಯೋದು, ಬಡಿಯೋದು, ಜಗಳ ಆಡೋದು, ಸಾಯಿಸೋದು ಏನು ಮಾಡಬಾರದು. ಇವೆಲ್ಲವೂ ಪಾಪ. ಪಾಪದಿಂದ ನಮಗೆ ಸಿಗೋದು ನರಕನೇ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು ದೇವರ ಮಕ್ಕಳು. ಹಲ್ಲೆಲೂಯಾ. ನೆಕ್ಸ್ಟ್ ವ್ಯಭಿಚಾರ ಮಾಡಬಾರದು. ವ್ಯಭಿಚಾರ ಮಾಡಬೇಕು. ಇದು ಕೂಡ ಜಾಸ್ತಿ ಆಗ್ತಿದೆಯಪ್ಪ ಈ ಕಾಲದಲ್ಲಿ. ವ್ಯಭಿಚಾರ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ, ಒಂದು ಗಂಡಿಗೆ ಒಂದು ಹೆಣ್ಣು, ಒಂದು ಹೆಣ್ಣಿಗೆ ಒಂದು ಗಂಡು, ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ. ಆದರೆ ಈ ಕಾಲದಲ್ಲಿ ಏನಾಗ್ತಾ ಇದೆ? ಹೆಂಡತಿ ಇದ್ರೂ ಗಂಡ ಬೇರೆ ಹೆಣ್ಣಿನ ಸಂಪರ್ಕ ಮಾಡ್ತಾ ಇದ್ದಾನೆ, ಗಂಡ ಇದ್ರೂ ಹೆಣ್ಣು ಬೇರೆ ಗಂಡಿನ ಸಂಪರ್ಕ ಮಾಡ್ತಾ ಇದೆ. ಮದುವೆಗೆ ಮುಂಚೆನೂ ಸಂಪರ್ಕ ಇರ್ತದೆ, ಮದುವೆ ಆದ ಮೇಲೂ ಇಂಥ ಒಂದು ಸಂಬಂಧಗಳು ನಾವಿದು ನೋಡ್ತಾ ಇದ್ದೇವೆ. ಕೆಲವು ದೇವರ ಮಕ್ಕಳೇ, ಪಾಸ್ಟರ್ಗಳು, ಪಾಸ್ಟರ್ನವರು, ವಿಶ್ವಾಸಿಗಳು, ಪಾಸ್ಟರ್ ಮಕ್ಕಳು, ವಿಶ್ವಾಸಿಗಳ ಮಕ್ಕಳು ಇಂಥ ಒಂದು ಪಾಪ ಕಾರ್ಯದಲ್ಲಿ ಇರೋದನ್ನ ಈ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಮಕ್ಕಳೇ. ನೋಡಿ, ಸಾವಿರಾರು ವರ್ಷದ ಹಿಂದೆನೆ ದೇವರು ವಾಕ್ಯ ಆಜ್ಞೆ ಕೊಟ್ಬಿಡ್ತಾರೆ ಮಾಡಬಾರ್ದು ಅಂತ. ಆದರೂ ಈಗಲೂ ಕೂಡ ಅಂಥ ಕ್ರಿಯೆಗಳು ನಡೀತಾ ಇವೆ. ಅದು ಮಾಡಬಾರದು, ಅದು ಪಾಪ, ಅದು ದೇವರ ಆಜ್ಞೆಗೆ ವಿರೋಧ. ಪಾಪ ಅಂದ್ರೆ ದೇವರ ಮಾತಿಗೆ ವಿರೋಧವಾಗಿ ನಡೆದುಕೊಳ್ಳೋದು ಅಲ್ವಾ? ದೇವರ ಆಜ್ಞಾ ಅತಿಕ್ರಮವೇ ಪಾಪ. ಅಂದ್ರೆ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆದುಕೊಳ್ಳುವುದೇ ಪಾಪ ಅಂತ ನಾವು ನೋಡ್ತೇವೆ. ಅಂದ ಮೇಲೆ ವ್ಯಭಿಚಾರ ಮಾಡಬಾರದು.
ಯಾವುದೇ ರೀತಿ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಚಿಕ್ಕ ಮಕ್ಕಳಾಗಲಿ ಓದಸ್ಥರಾಗಲಿ ಹಿರಿಯರು ಕಿರಿಯರು ಯಾರು ಕೂಡ ಇಂಥ ಒಂದು ಪಾಪ ಕಾರ್ಯಗಳನ್ನು ಅನ್ಯಾಯ ಅಕ್ರಮ ಅನೀತಿಯ ಸಂಬಂಧಗಳನ್ನು ಇಟ್ಟುಕೊಳ್ಳಬೇಡಿ. ಇದು ದೇವರು ಎಚ್ಚರಿಸ್ತಾ ಇದ್ದಾರೆ ಮಕ್ಕಳೆಲ್ಲ ಹೇಳಿದ್ರು. ಕದಿಯಬಾರದು ಕಳ್ತನ ಮಾಡಬಾರದು. ಕಳ್ತನ ಯಾಕೆ ಮಾಡ್ತಾರೆ? ಬಹಳ ಕಾರಣ ಇದೆ ಕಳ್ತನ ಮಾಡೋದಕ್ಕೆ. ಒಂದು ಬಡತನ, ಇನ್ನೊಂದು ಅತಿ ಆಸೆ, ಇನ್ನೊಂದು ಲೋಕದ ಆಸೆ, ಹಣದ ಆಸೆ, ಶೋಕಿ, ಫ್ಯಾಷನ್ನು, ಈ ಅನೇಕ ಕಾರಣಗಳಿವೆ. ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡ ಕಳ್ತನ ಮಾಡೋದನ್ನ ನಾವಿದು ನೋಡ್ತಾ ಇದ್ದೇವೆ ಮಕ್ಕಳು. ಅದೇ ಹೇಳ್ತಾ ಇರೋದು ಆಜ್ಞೆ, ಕದಿಯಬಾರದು, ಕಳ್ತನ ಮಾಡಬಾರದು. ನೆಕ್ಸ್ಟ್ ಅಪ್ಪ, ಮತ್ತೊಬ್ಬರ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು. ಸುಳ್ಳು ಹೇಳ್ಬೇಡ್ರಿ, ಸುಳ್ಳು ಸಾಕ್ಷಿ ಹೇಳ್ಬೇಡ್ರಿ. ಯಾರೋ ಇಬ್ಬರು ನಡುವೆ ಜಗಳ ಆಗ್ತಿರ್ತಾರಪ್ಪ, ಎ ಮತ್ತು ಬಿ ಅನ್ಕೊಂಡು. ಅವಾಗ ಸಿ ಬರ್ತಾನೆ ಮಧ್ಯದಲ್ಲಿ. ಅವನಿಗೆಲ್ಲ ಸರಿಯಾಗಿ ಗೊತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೂ ಕೂಡ ಬಂದೇನ್ ಮಾಡ್ತಾನೆ, ಏನ್ ತಪ್ಪು ಮಾಡಿದ ಬಿಡಪ್ಪ, ನೀನ್ ಯಾಕೆ ಜಗಳ ಆಡ್ತಿ, ಬಡಿಬೇಡ. ಅವ್ನಿಗೆ ಗೊತ್ತೇ ಇರಲ್ಲ ಏನಾಗಿದೆ, ಯಾಕಾಗಿದೆ, ಜಗಳ ಯಾಕಾಯ್ತು, ಎಲ್ಲಿಂದ ಶುರುವಾಯ್ತು, ಯಾಕೆ ಶುರುವಾಯ್ತು, ಯಾರು ಏನ್ ಅಂತಿದ್ದಾರೆ, ಏನ್ ಮಾಡ್ತಾರೆ, ಏನು ಗೊತ್ತಿಲ್ಲ. ಸುಮ್ಮನೆ ಮಧ್ಯದಲ್ಲಿ ಹೋಗಿ ಅವನ್ನೆಲ್ಲ ಮಾಡ್ಬೇಡಪ್ಪ, ತಪ್ಪು ನೀನು ಮಾಡೋದು ಅಂತ ಸುಳ್ಳು ಸಾಕ್ಷಿ, ಸುಳ್ಳು ನ್ಯಾಯ ಹೇಳೋದು. ಆ ಥರ ಮಾಡಬೇಡ್ರಿ ಅಂತ ಇದೆ. ಸುಳ್ಳು ಒಟ್ಟಾರೆ ಸುಳ್ಳು ಹೇಳುವಾಗ ದೇವರ ಮಕ್ಕಳು ಕೆಲವರು ಬಾಯಿ ಬಿಟ್ಟರೆ ಸುಳ್ಳೆ, ಏನೇ ಮಾತಾಡಿದ್ರು ಸುಳ್ಳೆ ಹೇಳ್ತಿರ್ತಾರೆ. ಎಲ್ಲಿದ್ಯಪ್ಪ ಅಂತ ಕೇಳಿದ್ರೆ ಇಲ್ಲೇ ಇದ್ದೀನಿ ಅಂತ. ಯಾವಾಗ ಬರ್ತೀನಿ, ಈಗ ಬಂದು ಆಯ್ತು 5 ನಿಮಿಷ ಬಂದೆ ಅಂತಾರೆ, 1 ಗಂಟೆ ಆದರೂ ಬರಲ್ಲ. ಅಲ್ಲೋ ಇಲ್ಲೇ ಹತ್ತಿರದಲ್ಲೇ ಏನೇನು ಅಂತಾರೆ, ಎಲ್ಲೋ ದೂರ ಇರ್ತಾರೆ. ಸುಳ್ಳು ಸಣ್ಣ ಪುಟ್ಟ ವಿಷಯಗಳು ಕೂಡ ಸುಳ್ಳು ಹೇಳೋದು ಹೆಚ್ಚಾಗಿ ನಾವು ನೋಡ್ತಾ ಇದ್ದೇವೆ. ಸುಳ್ಳು ಹೇಳಬೇಡ ಅಂತ ದೇವರ ವಾಕ್ಯ. ಎಂಥ ಪರಿಸ್ಥಿತಿ ಇದ್ರೂ ಕೂಡ ಸುಳ್ಳು ಹೇಳಬಾರದು ಮಕ್ಕಳು. ನೆಕ್ಸ್ಟ್, ಮತ್ತೊಬ್ಬನ ಮನೆಯನ್ನ ಆಶಿಸಬಾರದು. ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು. ಈಗಾಗಲೇ ಹೇಳಿದೆ ನಾನು, ಇನ್ನೊಬ್ಬರ ವಸ್ತುವಾಗಿರಲಿ, ಪ್ರಾಣಿ ಪಕ್ಷಿ ಆಗಿರಲಿ, ಗಂಡ ಆಗಿರಲಿ, ಹೆಂಡತಿ ಆಗಿರಲಿ, ಇನ್ನೊಬ್ಬರದನ್ನ ಆಶಿಸಬಾರದು, ಆಶೆ ಪಡಬಾರದು. ಪಕ್ಕದ ಮನೆಯವರು ಏನೋ ಸಾಮಾನು ಹೊರಗಿಟ್ಟಾರೆ ಅಂದ್ರೆ ಆ ಕಡೆ ನೋಡಿ, ಇನ್ನ ಅಂದ್ರೆ ಅದನ್ನ ತಗೊಂಡು ಮನೆಗೆ ಇಟ್ಕೊಂಡ್ಬಿಡು, ಅಲ್ವಾ? ಅವ್ರ ವಸ್ತು ತಗೊಂಡೋಗಿ ಮನೆಗೆ ಇಟ್ಕೊಂಡ್ಬಿಡು. ಅದು ಸಣ್ಣ ವಿಷಯನೇ ಇದ್ರೂ ಕೂಡ, ಸಣ್ಣ ವಸ್ತು ಆದ್ರೂ ಕೂಡ ಅದು ಕಳ್ತನನೇ ಮಕ್ಕಳೇ. ಅರ್ಥ ಆಯ್ತಾ? ಇದು ಹೇಳ್ತಾ ಇದ್ದ ವಾಕ್ಯ ಎಷ್ಟು ಅರ್ಥವಾಗಿದೆ ನೋಡಿ. ಮತ್ತೊಬ್ಬರ ವಸ್ತುವಾಗಲಿ, ಹೆಂಡತಿಯಾಗಲಿ, ಅಥವಾ ಆಳುಗಳು, ಕೆಲಸ ಮಾಡೋರು ಕೂಡ. ಈಗ ಗಂಗಪ್ಪ ಗಮಾಲೆ ಕೆಲಸ ಮಾಡೋಕ್ಕೆ ಕೂಲಿಯನ್ನು ಕರ್ಕೊಂಡು ಹೋಗಿಲ್ಲಪ್ಪ. ಈಗ ನಮ್ಮ ಜೋಸಫ್ಗೆ ತಿಪ್ಪೇಸ್ವಾಮಿ ಅವರು ಕೆಲಸದವ್ರು ಬಂದಿಲ್ಲ. ಆ ಗಂಗಪ್ಪ ಕರ್ಕೊಂಡು ಹೋಗಿರೋ ಕೆಲಸದವ್ರನ್ನ ಈ ತಿಪ್ಪೇಸ್ವಾಮಿ ಭಾರ ಆಗಿ ನಮ್ಮ ಸ್ವಲ್ಪ ಕೆಲಸ ಮಾಡಿ ಬಾಪ ಅಂತ ಕರ್ಕೊಂಡು ಹೋಗ್ಬಿಡೋದು. ಅವ್ರ ಆಳನ್ನ ಇವ್ರು ಕಳತನ ಮಾಡ್ದಂಗೆ ಲೆಕ್ಕ ಅಲ್ಲಿ. ಅದು ಮಾಡಬೇಡ ಅಂತ ಇದೆ, ನಿಮಗೆ ನೋಡಿ ಸಂಬಂಧಪಟ್ಟದ್ದು. ಇನ್ನೊಬ್ಬರ ಆಳುಗಳನ್ನು ಕೂಡ ನಾವು ಕಲಿಬಾರ್ದಂತೆ, ಸುಳ್ಳು ಹೇಳಬಾರ್ದು. ಇನ್ನೊಬ್ಬರ ವಸ್ತು ಅದೇನೇ ಆಗಿರಲಿ, ಗಂಡಾಗಿರಲಿ, ಹೆಣ್ಣಾಗಿರಲಿ, ಗಂಡಾಳು, ಹೆಣ್ಣಾಳು, ಅಥವಾ ಯಾವುದೇ ವಸ್ತುಗಳು ಏನೇ ಆದರೂ ಕೂಡ ಅದನ್ನು ನೀನು ಆಶೆ ಪಡಬಾರ್ದು, ಅದನ್ನು ತಗೋಬಾರ್ದು. ಅರ್ಥ ಆಯ್ತಾ ಎಲ್ರಿಗೆ? ಅರ್ಥ ಆಗ್ತಿದ್ಯಾ? ಎಷ್ಟಾದ್ರೂ ಹೇಳಿಬೋ ಮತ್ತೆ ಹೇಳ್ತಾ ಇದೀವಿ ಆಜ್ಞೆಗಳು. ನೆನ್ಬಿಟ್ರೆ ತಲೆ ಹೋಗ್ಬೇಕೆಲ್ಲ ಇದೆ. ನೆಕ್ಸ್ಟ್ ಹೋಗ್ಬೇಕಾ ಆಜ್ಞೆಗಳಾಯ್ತಲ್ಲ, ಇದರಲ್ಲಿ ಅಲ್ಲೇ ಹೋಗ್ಬೇಕು. ನೆಕ್ಸ್ಟ್ ಎಲ್ಲಿಂದ ಬಂದಿರೋ ಜ್ಞಾನ ಜ್ಞಾನಕ್ಕೆ 30ನೇ ಅಧ್ಯಾಯ 8ನೇ ವಾಕ್ಯವಲ್ಲಪ್ಪ. ನನ್ನಿಂದ ಕಪಟವನ್ನು, ಸುಳ್ಳು ಮಾತನ್ನು ತೊಲಗಿಸು. ಇದು ಮೊದಲನೇ ವಾರ ನಾವು ದೇವ್ರನ್ನ ಕೇಳಬೇಕಾಗಿರೋದು. ಅರ್ಥ ಆಯ್ತಮ್ಮ? ಅರ್ಥ ಆಯ್ತೇನಪ್ಪ ಎಲ್ಲರಿಗೆ? ನಾವು ದೇವರನ್ನ ಏನ್ ಕೇಳ್ಬೇಕಂತ 2 ವಿಷಯ ಕೇಳಬೇಕು. ಒಂದನೇದು, ಕಪಟವನ್ನು, ನನ್ನ ಹೃದಯದಲ್ಲಿರುವಂತ ಕಸ ಕಲ್ಮಶ ಏನಿದೆಯೋ ಅದನ್ನೆಲ್ಲ ಕೆಟ್ಟದ್ದನ್ನ ತೆಗೆದು ಹಾಕು, ಮತ್ತು ಸುಳ್ಳು ಮಾತಾಡೋದನ್ನ ನನ್ನಿಂದ ತೆಗೆದು ಹಾಕಪ್ಪ. ಯಾಕಂದ್ರೆ ಇವೆರಡು ಬಹಳ ಡೇಂಜರ್ ಮನುಷ್ಯರು. ಹೊಟ್ಟೆಯಲ್ಲಿ, ಎದೆಯಲ್ಲಿ, ಹೃದಯದಲ್ಲಿ ಕೆಟ್ಟದ್ದನ್ನು ತುಂಬಿಕೊಂಡು ಹೊಟ್ಟೆ ಕಿಂಚು ಪಡೋದು, ಇನ್ನೊಬ್ಬರ ಮೇಲೆ ತಪ್ಪು ಅಪರಾಧ ಅಪನಿಂದನೆಗಳು ಹಾಕೋದು, ಕೆಟ್ಟದ್ದನ್ನೇ ಮಾತಾಡೋದು. ಕೆಲವರು ಬಾಯಿ ಬಿಟ್ಟರೆ ಬರೀ ಕೆಟ್ಟ ಮಾತೇ ಬರ್ತಾ ಇರ್ತಾರೆ, ಅಲ್ವಾ? ಭೂತಗಳಂತಾರೆ ಲೋಕದ ರೀತಿಯಲ್ಲಿ. ಆ ಕೆಟ್ಟ ಮಾತನ್ನು ಮಾಡಬಾರ್ದು. ನಮ್ಮ ನಾಲಿಗೆ
ನಮ್ಮ ಹೃದಯ ಎರಡು ಶುದ್ಧವಾಗಿರಬೇಕು ಅಂತ ದೇವರ ವಾಕ್ಯ ಹೇಳ್ತಾರೆ. ಮತ್ತು ಯಾರ್ಯಾರು ಹೇಗಿದೆಯೋ ಗೊತ್ತಿಲ್ಲ. ನಿಮ್ಮ ಹೃದಯದಲ್ಲಿ ಏನಿದೆಯೋ, ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ, ನಿಮ್ಮ ತಲೆಯಲ್ಲಿ ಏನಿದೆಯೋ, ಏನು ಆಲೋಚನೆಗಳು, ಏನು ಆಸೆಗಳು, ಏನು ಅತಿ ಆಸೆ, ದುರಾಸೆ, ಆಸೆಗಳು ಬಹಳ ವಿಧ. ಆಸೆ, ದುರಾಸೆ, ಅತಿ ಆಸೆ, ಮಹದಾಸೆ ಅಂತ ನಾವು ಹೇಳ್ತೇವೆ. ಬೇರೆ ಬೇರೆ ರೀತಿಯಲ್ಲಿ ನಾವು ಆಸೆ ಪಡ್ತೇವೆ. ಆ ರೀತಿ ಇಂಥ ಒಂದು ಯಾವುದು ಕೂಡ ನಿನ್ನಲ್ಲಿ ಇರಬಾರದು. ಕಪಟ, ಹೃದಯದಲ್ಲಿ ಕಪಟ, ಕೆಟ್ಟತನವನ್ನು ಇಟ್ಟುಕೊಳ್ಳದಂತೆ ನನ್ನ ನೀನು ನಡೆಸುವಂತ ದೇವರನ್ನು ಕೇಳಬೇಕು. ಆಮೇಲೆ ಸುಳ್ಳು ಮಾತಾಡೋದನ್ನ, ಸುಳ್ಳು ಸಾಕ್ಷಿ ಹೇಳೋದನ್ನ, ನಾಲಿಗೆಯನ್ನು ಕೂಡ ಕೆಟ್ಟದ್ದನ್ನು ತೊಲಗಿಸಿಬಿಡು, ತೆಗೆದು ಹಾಕುವಂತ ಇದ್ದರೆ. ಈಗ ಇವತ್ತು ಏನು ಬಂದಿರ ನೀವೆಲ್ಲರೂ, ನಿಮ್ಮಲ್ಲಿ ಈ ಎರಡು ಭಾವನೆಗಳು, ವಿಷಯಗಳು ಇದ್ದರೆ ಇವೆರಡನ್ನ ನಿಮ್ಮಿಂದ ತೊಲಗಿಸಿ ಬಿಡ್ರಿ ಅಂತ ಕೇಳಬೇಕಂತೆ ದೇವರನ್ನ. ನಾನೆಲ್ಲ ತೊಲಗಿಸೋದು, ಗಂಡನ ಭಾವನೆ ಹೆಂಡತಿ, ಹೆಂಡತಿ ಭಾವನೆ ಗಂಡ ಅಂತ ತೊಲಗಿಸೋದು ದೇವರನ್ನ ಕೇಳ್ಕೋಬೇಕು. ಅಪ್ಪ ಅಮ್ಮ ಮಕ್ಕಳು ನೀವು ಒಬ್ಬರಿಗೊಬ್ಬರು ಏನು ಮಾಡ್ತಿರೋ, ಏನು ಮಾತಾಡ್ತಿರೋ, ಏನು ಅನ್ಕೊಂಡಿರೋ ಅದೆಲ್ಲವನ್ನ ತಪ್ಪಿಸೋದು ದೇವರನ್ನ ಕೇಳಬೇಕು ನಾವು. ಇದನ್ನು ನನ್ನಿಂದ ತೆಗೆದು ಹಾಕು, ತೊಲಗಿಸಿ ಬಿಡು ಅಂದ್ರೆ ತೆಗೆದು ಹಾಕು. ನೆಕ್ಸ್ಟ್ ಇದು ಒಂದು ಅಂಶ, ಒಂದು ಮನ. ಎರಡನೇದು, ಬಡವನನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸು. ಇನ್ನೊಂದ್ಸಲ, ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸು. ನೋಡಿ ಎಷ್ಟು ಅರ್ಥ ಇದೆ. ನಾವು ಕೇಳಬೇಕಂತೆ ದೇವರು ಏನು ಕೇಳಬೇಕು? ಅಪ್ಪ, ತಂದೆ, ದೇವ, ನನಗೆ ಬಡತನ ಕೊಡಬೇಡ, ಸಿರಿತನೂ ಕೊಡಬೇಡ, ಏನು ಐಶ್ವರ್ಯ ಶ್ರೀಮಂತಿಗೆ ಕೂಡ ಕೊಡಬೇಡ ಅಂತ ಕೇಳ್ಬೇಕಂತೆ ದೇವರು. ಬಡತನ ಕೊಡಬೇಡ. ಏನ್ ಬಡತನ? ನಾನು ತಿನ್ನುವುದಕ್ಕೆ ಬೇಕಾದ ಆಹಾರ ನನ್ನ ತಟ್ಟೆಯಲ್ಲಿ ಇರದಂತ ಪರಿಸ್ಥಿತಿ ನನಗೆ ಕೊಡಬೇಡಪ್ಪ ತಂದೆ. ನನಗೆ ಬೇಕಾದ ಆಹಾರವನ್ನು 3 ಹೊತ್ತು ನನಗೇನು ಬೇಕು ನನ್ನ ದೇಹಕ್ಕೆ ಆಹಾರ ಅಷ್ಟನ್ನು ನನಗೆ ನೀನು ಕೊಡಪ್ಪ. ಮತ್ತೆ ಜಾಸ್ತಿ ಶ್ರೀಮಂತಿಕೆ ಕೂಡ ಬೇಡ. ಶ್ರೀಮಂತರು ಏನ್ ಮಾಡ್ತಾರೆ? ತಟ್ಟೆಯಲ್ಲಿ ಅನ್ನ ಉಳಿಸ್ತಾರೆ. ತಟ್ಟೆಯಲ್ಲಿ ಅನ್ನ ಇರದೇ ಇರುವ ಪರಿಸ್ಥಿತಿನೂ ಕೊಡಬೇಡ, ಅಥವಾ ತಟ್ಟೆಯಲ್ಲಿ ಹೆಚ್ಚಾಗಿ ಅನ್ನವನ್ನ ಬಿಡುವ ಪರಿಸ್ಥಿತಿ ಕೂಡ ನನಗೆ ಕೊಡಬೇಡಪ್ಪ ತಂದೆ ದೇವ. ನನಗೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನ ನೀ ನನಗೆ ದಯಪಾಲಿಸು ಅಂತ ದೇವರ ಕೇಳಬೇಕಂತ ಮಕ್ಕಳ. ಅರ್ಥ ಆಯ್ತಾ? ಹೊಟ್ಟೆ ತುಂಬಿ ಅಜೀರ್ಣ ಮಾಡಿಕೊಂಡು ರೋಗ ತಂದ್ಕೊಂಡು ಒದ್ದಾಡೋದು ಬೇಡ. ನನ್ನ ಹೊಟ್ಟೆಗೆ ನನಗೆ ಎಷ್ಟು ಬೇಕೋ ಅಷ್ಟು ಕೊಡಪ್ಪ, ನನ್ನ ಹೊಟ್ಟೆಗೆ ಬಟ್ಟೆಗೆ. ಈಗ ನೋಡಿ, ಒಬ್ಬ ಮನುಷ್ಯ ಜೀವಿಸಬೇಕಂದ್ರೆ ಮುಖ್ಯವಾಗಿ 3 ವಸ್ತುಗಳು ಅವಶ್ಯಕ. ಹೌದಾ? ಬೇಸಿಕ್ ಮೂಲ ವಸ್ತುಗಳು, ಮೂಲ ಅವಶ್ಯಕತೆಗಳು ಏನಂದ್ರೆ, ಮಾನ ಮುಚ್ಕೊಳ್ಳೋದಕ್ಕೆ, ಮೈ ಮುಚ್ಕೊಳ್ಳೋದಕ್ಕೆ ಬಟ್ಟೆ ಬೇಕು, ಹೊಟ್ಟೆಗೆ ಆಹಾರ ಬೇಕು, ಮತ್ತು ನಮ್ಮ ದೇಹವನ್ನು ರಕ್ಷಿಸಿಕೊಳ್ಳೋದಕ್ಕೆ ಒಂದು ಮನೆ ಬೇಕು ಅಲ್ವಾ? ಆಹಾರ, ಬಟ್ಟೆ, ವಸತಿ ಅಂತ ಹೇಳ್ತಾರೆ. ಇವು 3 ಬೇಕೇ ಬೇಕು ಮನುಷ್ಯನಿಗೆ. ಇವು 3 ನಮ್ಗೆ ಎಷ್ಟು ಬೇಕು ಅಷ್ಟು ಕೊಡಪ್ಪ ಸಾಕು. ನನಗೆ ತಿನ್ನೋದಕ್ಕೆ 3 ಹೊತ್ತು ಆಹಾರ ಕೊಡಿಸ್ಕೊಳ್ಳಿ ಸಾಕು. ನಾನು ಇರೋದಕ್ಕೊಂದು ಮನೆ ಕೊಡಪ್ಪ. ಬಿಸಿಲು, ಮಳೆ, ಚಳಿ, ಗಾಳಿ ಎಲ್ಲದರಿಂದ ತಪ್ಪಿಸಿಕೊಂಡು ರಕ್ಷಿಸಿಕೊಂಡಿರೋದಕ್ಕೆ ನನ್ನ ದೇಹದ ರಕ್ಷಣೆಗಾಗಿ ಮನೆ ಕೊಡು. ನನ್ನ ಹೊಟ್ಟೆಗೆ ಊಟ ಆಹಾರ ಕೊಡು. ಮಾನ ಮುಚ್ಚಿಕೊಳ್ಳೋದಕ್ಕೆ ಬಟ್ಟೆ ಕೊಡು. ಸಾಕಪ್ಪ ಇಷ್ಟ ನನಗೆ, ಇದಕ್ಕಿಂತ ನನಗೇನು ಬೇಡ. ಅದು ಯಾಕೆ ಬೇಡ ಅಂತಾರೆ ನೆಕ್ಸ್ಟ್ ವಾಕ್ಯ ಓದ್ಬೇಕು. 9 ಅಲ್ವಾ? ಹಾಗಾಗದೆ ಹೊಟ್ಟೆ ತುಂಬಿದವನಾದರೆ ಯೆಹೋವನು ಯಾರೋ ಎಂದು ನಿನ್ನನ್ನು ತಿರಸ್ಕರಿಸೇನು. ಬಡವನಾದರೆ ತಡೆಯಪ್ಪ, ನೋಡಿ ಹೇಳ್ತಾ ಇದೆ, 8ನೇ ವಾಕ್ಯದಲ್ಲಿ ಏನ್ ಹೇಳ್ತಾ ಇದೆ? ನನಗೆ ಎಷ್ಟು ಬೇಕೋ ಅಷ್ಟು ಆಹಾರ ಕೊಡಪ್ಪ. ಆಹಾರ ಇಲ್ಲದೆ ಅವನು ಮಾಡಬೇಡ. ಆಹಾರವನ್ನು ಹೆಚ್ಚಾಗಿ ಚೆಲ್ಲೋ ಪರಿಸ್ಥಿತಿನೂ ಕೊಡಬೇಡ. ನನಗೆ ಎಷ್ಟು ಬೇಕೋ ಅಷ್ಟು ಆಹಾರ ಕೊಡು. ಯಾಕೆಂದರೆ ಅಲ್ಲಿ ನಾವು 9ನೇ ವಾಕ್ಯ ನೋಡೋದು. ಯಾಕಂದ್ರೆ ನೀನು ಜಾಸ್ತಿ ಕೊಟ್ಟುಬಿಟ್ರೆ ಏನಾಗುತ್ತೆ? ಯಾರು ದೇವ್ರು ಕೆಲವು ನಂತರ ಮಕ್ಕಳೇ, ಈಗ ನೀನು ದುಡಿದು ತಿನ್ನೋ ಹಾಗೆ ಆಗಿದ್ದೀಯ ಅಂದ್ರೆ ದೇವರ ಕೃಪೆ. ಅದು ನೀನು ಬದುಕಿದ್ದೀಯ ಅಂದ್ರೆ ದೇವರ ಕೃಪೆ. ನಿನಗೆ ಆರೋಗ್ಯ ಬಲ ಇದೆ ಅಂದ್ರೆ ದೇವರ ಕೃಪೆ. ಆದ್ರೆ ಕೆಲವರು ಏನಂತಾರೆ, ಅಹಂಕಾರ ಬಂದಾಗ, ದುಡ್ಡು ಹೆಚ್ಚಾದಾಗ, ಆತೇನು ಕೊಟ್ಟಾನ, ಯಾಕೆ ಕೊಟ್ಟಾನ? ನಾನು ಕಷ್ಟಪಟ್ಟು ದುಡ್ಡಿನಿ, ಸಂಪಾದಿಸಿನಿ, ನನ್ನ ದುಡ್ಡು ಇದು, ನನ್ನ ಸಂಪಾದನೆ. ಅಯ್ಯೋ ಹುಚ್ಚ, ನಿನಗೆ ಸಂಪಾದನೆ, ದುಡಿಮೆ, ಕೆಲಸ ಎಲ್ಲಿಂದ ಬಂತು? ದೇವರು
ಮಾಡಿಕೊಂಡು ಸಾವಿರಗಟ್ಟಲೆ ದುಡಿದ್ರು ಕೂಡ ಮನೆಗೆ 1 ರೂಪಾಯಿ ಕೂಡ ತರದೇ ಇರುವಂತ ಎಷ್ಟೋ ಜನರನ್ನ ನಾವೀಗ ನೋಡ್ತಾ ಇದ್ದೇವೆ. ಅಲ್ಲಿ ದೇವರ ಕೃಪೆ ಇಲ್ಲ, ದೇವರ ಆಶೀರ್ವಾದ ಇಲ್ಲ. ಲೋಕದ ಆಸೆಯಲ್ಲಿ, ಹಣದ ಆಸೆಯಲ್ಲಿ, ಶರೀರದ ಆಸೆಯಲ್ಲಿ ಬಿದ್ದು ಹೋಗಿ ದುಡಿದದ್ದೆಲ್ಲವನ್ನು ಕಳ್ಕೊಳ್ತಾ ಇದ್ದಾರೆ. ದುಡಿದು ಅಹಂಕಾರ ಬಂದು ನಾನು ದುಡ್ಡಿದ್ದು ನಾನು ಕಷ್ಟಪಟ್ಟಿದ್ದು ಯಾವ ದೇವರು ಕೊಟ್ಟದ್ದು, ಯಾವ ದೇವರು ಏನು ಮಾಡಿ, ಎಲ್ಲಿ ನನ್ನ ದೇವರು ಅನ್ನೋ ಅಹಂಕಾರ ಬರುತ್ತದೆ ಮಕ್ಕಳೇ. ಆ ಅಹಂಕಾರ ಬರೋದು ಬೇಡಪ್ಪ, ನನಗೆ ಎಷ್ಟು ಬೇಕೋ ಅಷ್ಟು ಕೊಡು ಅಂತ ನಾವು ದೇವರನ್ನು ಕೇಳಬೇಕಂತೆ ಮಕ್ಕಳು. ಹೆಚ್ಚಾದ್ರೆ ಅಹಂಕಾರ ಬರ್ತದಂತೆ. ಎಷ್ಟು ಬೇಕೋ ಅಷ್ಟಿದ್ರೆ ನಾವು ಸಂತೋಷವಾಗಿ, ಸಮಾಧಾನವಾಗಿ, ಆರೋಗ್ಯವಾಗಿ ಇರ್ತೇವೆ. ನೆಕ್ಸ್ಟ್ ಪಾಯಿಂಟ್ ಬಡವನಾದರೆ ಕಳ್ಳತನ ಮಾಡಿ ನನ್ನ ದೇವರಾದ ನಿನ್ನ ಹೆಸರನ್ನು ಅಯೋಗ್ಯವಾಗಿ ಎತ್ತೇನು. ನೋಡಿ, ಶ್ರೀಮಂತ ಆದ್ರೆ ಅಹಂಕಾರ ಸೊಕ್ಕು ಬಂದ್ಬಿಡ್ತದೆ. ಅದೇ ಬಡವನಾದ್ರೆ ಏನ್ ಮಾಡ್ತೀನಿ, ನನಗೆ ಬೇಕಾದದ್ದನ್ನು ತಗೋಬೇಕು ಅಂತ ಏನ್ ಮಾಡ್ಬೇಕಾಗ್ತದೆ, ಕಳ್ಳತನ ಮಾಡ್ತೀನಿ, ಕಳ್ಳ ಆಗ್ಬಿಡ್ತೀನಿ. ನಾನು ಕಳ್ಳ ಸುಳ್ಳಾಗಿ ಸಂಪಾದನೆ ಮಾಡೋದು ಬೇಡಪ್ಪ. ನಾನು ಕಷ್ಟಪಟ್ಟು ನನಗೆ ಎಷ್ಟು ಬೇಕೋ ಅಷ್ಟು ದುಡಿದು ತಿಂದು ನಿನ್ನನ್ನು ಸ್ತುತಿಸಿ ಕೊಂಡಾಡುವಂತೆ ಇರುವಂತ ಭಾಗ್ಯವನ್ನ ನನಗೆ ಕೊಡಪ್ಪ ಅಂತ ನಾವು ದೇವರನ್ನ ಕೇಳಬೇಕಂತ ಮಕ್ಕಳೇ. ಅರ್ಥ ಆಯ್ತಾ? ನೀವು ಇಷ್ಟು ದಿನ ಏನು ಪ್ರಾರ್ಥನೆ ಮಾಡ್ತಾ ಇದ್ರು, ದೇವ್ರನ್ನ ಏನು ಕೇಳ್ತಾ ಇದ್ರು ಗೊತ್ತಿಲ್ಲ. ಆದ್ರೆ ಇನ್ನು ಮೇಲೆ ನೀವು ದೇವರನ್ನ ಕೇಳಿಕೊಂಡಾಗ ಈ ಮುಖ್ಯವಾದ 2 ವರಗಳನ್ನು ಕೇಳಿಕೊಂಡ್ರಿ. ಕೆಟ್ಟದ್ದನ್ನ ನನ್ನ ಹೃದಯದಿಂದ ತೆಗೆದು ಹಾಕಪ್ಪ, ಕೆಟ್ಟ ಮಾತುಗಳನ್ನ, ಸುಳ್ಳು ಹೇಳೋದನ್ನ ಬಾಯಿಂದ ತೆಗೆದು ಹಾಕು, ಮತ್ತು ಅತಿಯಾಗಿ ಹೆಚ್ಚಾಗಿ ಕೊಟ್ಟರೆ ಕೂಡ ನನಗೆ ಅಹಂಕಾರ, ದುರಹಂಕಾರ ಬೇಡ. ನಿನ್ನನ್ನೇ ಸ್ತುತಿಸಿ ಕೊಂಡಾಡುತ್ತಾ ನಿನ್ನ ಕೊಟ್ಟದ್ದರಲ್ಲೇ ತೃಪ್ತಿಯಾಗಿ ಜೀವಿಸುವಂತೆ ಮಾಡು. ನನಗೆ ಕಡಿಮೆಯಾದರೆ ಆ ಕಡಿಮೆಯಾದದ್ದು ಬೇಕು ಅಂತ ನಾವೇನು ಮಾಡ್ತೇವೆ, ಕಳ್ಳತನ ಮಾಡ್ತೇವೆ, ಸುಳ್ಳು ಹೇಳ್ತೇವೆ, ಮೋಸ ಮಾಡ್ತೇವೆ, ದ್ರೋಹ ಮಾಡ್ತೇವೆ, ಅನ್ಯಾಯ ಮಾಡ್ತೇವೆ, ಅಕ್ರಮ ಮಾಡ್ತೇವೆ. ಅನ್ಯಾಯವಾಗಿ ಸಂಪಾದಿಸುವುದು ಬೇಡ. ಈ 2 ವರಗಳನ್ನ ನಾವು ದೇವರನ್ನ ಕೇಳ್ಕೊಳ್ಬೇಕಂತ ಮಕ್ಕಳೇ. ಮತ್ತೆ ಸೇರಿ ಬಂದಿರುವ ನೀವೆಲ್ಲರೂ ಕೂಡ ದೇವರನ್ನ ಈ 2 ವರಗಳನ್ನ ಕೇಳಿಕೊಳ್ಳ್ರಿ. ಯಾವತ್ತೂ ಕೂಡ ನಾವು ದೇವರ ಮಕ್ಕಳಾಗಿ ದೇವರ ದಶಾಜ್ಞೆಗಳನ್ನು ಕೈಗೊಳ್ಳುವವರಾಗಿ ಆ ಮಾತಿನಂತೆ, ದೇವರ ಮಾತಿನಂತೆ ನಾವು ನಡೆದುಕೊಂಡಾಗ ದೇವರು ನಮಗೆ ಬೇಕಾದದ್ದನ್ನ ಬೇಕಾದ ಸಮಯದಲ್ಲಿ ಬೇಕಾದಷ್ಟನ್ನ ಒದಗಿಸಿಕೊಡುವ ಯೆಹೋವ ನೀನೇ ದೇವರು, ನಮ್ಮ ದೇವರು. ಹಲ್ಲೆಲೂಯಾ. ಆತನಿಗೆ ಗೊತ್ತು ನಾವ್ಯಾರು ಆತನ ಮಕ್ಕಳು. ಆತನ ಮಕ್ಕಳಾದ ನಮಗೆ ಯಾರಿಗೆ ಯಾವಾಗ ಏನು ಬೇಕೋ ಅದನ್ನು ಆತನು ಕೊಡುವವನಾಗಿದ್ದಾನೆ. ಯೆಹೋವನು ನನ್ನ ಕುರುಬನು, ನಾನು ಕೊರತೆ ಪಡೆನು. ದೇವರ ವಾಕ್ಯ ಹೇಳ್ತದೆ ಅಲ್ವಾ? ಆತನೇ ಕುರುಬನು ಅಂದ್ರೆ ಕಾಯುವಾತನು, ನಮ್ಮನ್ನು ಕಾಯುವಾತನ ಆತನು. ಕುರುಬನಿಗೆ ಗೊತ್ತಂತೆ ತನ್ನ ಕುರಿಗಳಿಗೆ ಏನು ಬೇಕು ಅಂತ, ಯಾವಾಗ ಆಹಾರ ಬೇಕು, ಯಾವಾಗ ನೀರು ಬೇಕು, ಯಾವಾಗ ಎಲ್ಲಿಡಬೇಕು. ಕುರುಬನು ತನ್ನ ಕುರಿಗಳನ್ನ ಅಷ್ಟು ಚೆನ್ನಾಗಿ ಕಾಯ್ತಾನೆ. ಹಾಗೆ ನಾವೆಲ್ಲರೂ ಕುರಿಗಳು, ನಮ್ಮ ಕುರುಬ ನಮ್ಮ ದೇವರು ಏಸಪ್ಪ. ಒಳ್ಳೆ ಕುರುಬನಾತ, ಮತ್ತೆ ಅಂತಿಂತ ಕುರುಬ ಅಲ್ಲ ಮಕ್ಕಳೇ. ನಮ್ಮ ದೇವರು ಒಳ್ಳೆ ಕುರುಬನು. ಆತನು ನಮ್ಮನ್ನ ಅನುದಿನ, ಅನುಕ್ಷಣ, ಪ್ರತಿದಿನ, ಪ್ರತಿಕ್ಷಣ ನನ್ನನ್ನು ನಿನ್ನನ್ನು ಕಾಯುವಂತಹ ದೇವರು. ಹಲ್ಲೆಲೂಯಾ. ಆತನ ಆಶ್ರಯದಲ್ಲಿ, ಆತನ ಕೃಪೆಯಲ್ಲಿ ನಾವಿರುವುದಾದರೆ ನಮಗೆ ಯಾವ ಕೊರತೆ ಇರೋದಿಲ್ಲ ಮಕ್ಕಳೇ. ಎಲ್ಲವನ್ನು ಆತ ಕೊಟ್ಟು ನಮಗೆ ಯಾವ ಕೊರತೆ ಮಾಡಲ್ಲ. ಕೊರತೆ ಇದ್ದರೂ ಕೂಡ ಅದನ್ನು ನೀಗಿಸ್ತಾನೆ. ಯಾವಾಗ ನೀನು ಈಗ ಹೇಳಿದ ಆಜ್ಞೆಗಳಂತೆ ನಡ್ಕೊಂಡ್ರೆ, ಕೊರತೆ ಇದ್ದರೂ ಕೂಡ ಕೊರತೆಯನ್ನು ನೀಗಿಸಿ ನನಗೆ ಬೇಕಾದದನ್ನು ಕೊಟ್ಟು ಸಮಾಧಾನವಾಗಿ, ಸಂತೋಷವಾಗಿ, ಆರೋಗ್ಯವಾಗಿ, ಆತನಿಗೆ ಒಳ್ಳೆ ಸಾಕ್ಷಿಗಳಾಗಿ ಜೀವಿಸುವಂತ ಕೃಪೆಯನ್ನ ಕೊಡುವವನಾಗಿದ್ದಾನೆ. ಅಂತಹ ಕೃಪೆಯುಳ್ಳ ದೇವರ ಮಕ್ಕಳಾಗಿ ನಾವು ಈಗ ಹೇಳಿದ ದೇವರ ಮಾತಿನಂತೆ ಜೀವಿಸೋಣ. ದೇವರ ಕೃಪೆ ಆಶೀರ್ವಾದಗಳನ್ನ ಹೊಂದಿಕೊಳ್ಳೋಣ. ದೇವರು ನಮ್ಮನ್ನು ನಿಮ್ಮದೇ ವಾಕ್ಯವನ್ನು ಆಶೀರ್ವದಿಸಲಿ. ಒಂದು ಕ್ಷಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವಾದಿ ದೇವನೇ, ರಾಜಾದಿ ರಾಜನೇ, ಸರ್ವಶಕ್ತನೇ, ಸರ್ವೋನ್ನತನೇ, ಸರ್ವಾಧಿಕಾರಿಯಾದ ದೇವಾದಿಗೆ ವಂದನೆಯಪ್ಪ. ಅಪ್ಪ, ನಮ್ಮೆಲ್ಲರ ಜೀವನದಲ್ಲಿ ಮತ್ತೊಂದು ಹೊಸ ದಿನವನ್ನು ನೀಡಿ ಸಜೀವರ ಲೆಕ್ಕದಲ್ಲಿಟ್ಟು ಕಾಯ್ದು ಕಾಪಾಡಿ ನಿನ್ನ ಪುನರುತ್ಥಾನ ದಿನದಿಂದ ನಿನ್ನ ಪಾದ ಸನ್ನಿಧಿಯಲ್ಲಿ ಸೇರಿ ಬರುವಂತ ಭಾಗ್ಯ ಕೊಟ್ಟಿದೆಯಪ್ಪ. ನಿನಗೆ ಸ್ತೋತ್ರ. ವಿಶೇಷವಾಗಿ ಈ ದಿನ ಅಪ್ಪ, ಡಿಸೆಂಬರ್ ತಿಂಗಳಲ್ಲಿ 2025 ವರ್ಷದ ಕೊನೆಯ ಆರಾಧನೆ, ಬಲಾರಾಧನೆಯಲ್ಲಿ ನಮ್ಮನ್ನು ಸೇರಿಸಿದೆಯಪ್ಪ. ನಿನಗೆ ಸ್ತೋತ್ರ. ಒಂದು ಸತ್ತನ ಭೋಜನದಲ್ಲಿ ನಾವು
ಸೇರಿ ಬಂದಿರೋ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಅನುಗ್ರಹಿಸು ಸ್ವಾಮಿ. ನಮ್ಮ ದೇಶವನ್ನು, ನಮ್ಮ ನಾಡನ್ನು ಆಶೀರ್ವದಿಸಪ್ಪ. ನಮಗೆ ಅನ್ನ ನೀಡುವ ಅನ್ನದಾತರ ರೈತರನ್ನು ಆಶೀರ್ವದಿಸು. ನಮ್ಮನ್ನು ಹಗಲಿರುಳು ಕಾಯುವ ಯೋಧರು, ಸೈನಿಕರನ್ನು ಆಶೀರ್ವದಿಸು. ವಿದ್ಯಾಭ್ಯಾಸ ಮಾಡುವ ಎಲ್ಲ ವಿದ್ಯಾರ್ಥಿಗಳನ್ನು ಆಶೀರ್ವದಿಸು ಅಪ್ಪ. ಎಲ್ಲ ಮಕ್ಕಳನ್ನು ಆಶೀರ್ವದಿಸು. ಹಿರಿಯರನ್ನ, ಕಿರಿಯರನ್ನ, ವೃದ್ಧರನ್ನು, ಪ್ರತಿಯೊಬ್ಬರನ್ನು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೇವೆ. ಪ್ರಾರ್ಥನೆ ವಿಜ್ಞಾಪನೆ ಕೇಳಿದಂತ ವಿದ್ಯಾರ್ಥಿಗಳಿಗಾಗಿ, ವಿದ್ಯಾಭ್ಯಾಸಕ್ಕಾಗಿ, ವಿವಾಹಕ್ಕಾಗಿ, ಅವನ ಕಾಲದಲ್ಲಿರುವ ಮಕ್ಕಳಿಗೆ ವಿವಾಹಕ್ಕಾಗಿ, ಉದ್ಯೋಗಕ್ಕಾಗಿ, ಸಂತಾನಕ್ಕಾಗಿ ಕೇಳಿಕೊಂಡ ಪ್ರತಿಯೊಬ್ಬರನ್ನು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇವೆ. ಆರೋಗ್ಯಕ್ಕಾಗಿ, ಸಮಾಧಾನಕ್ಕಾಗಿ ಕೇಳಿಕೊಂಡವರನ್ನು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇವಪ್ಪ. ಬಂದಿರೋ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ. ಮತ್ತು ವಿಶೇಷವಾಗಿ ಎಲ್ಲ ಗರ್ಭಿಣಿಯರಿಗಾಗಿ, ಬಾಣಂತಿಯರಿಗಾಗಿ, ಚಿಕ್ಕ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅವರಿಗೆ ಬೇಕಾದದ್ದೆಲ್ಲವನ್ನು ಒದಗಿಸಿಕೊಡು ಸ್ವಾಮಿ. ಈ ದಿನ ಕೇಳಿದ ಸಾಕ್ಷಿಯ ಮಕ್ಕಳನ್ನು ನೀನು ಆಶೀರ್ವದಿಸಪ್ಪ. ಆ ಚಿಕ್ಕ ಮಗುವನ್ನು, ಬಾಣಂತಿಯನ್ನು ಆಶೀರ್ವದಿಸು. ಎದೆ ಹಾಲನ್ನ ಮಗುವಿಗೆ ಬೇಕಾದಷ್ಟು ನೀನೇ ದಯಪಾಲಿಸು ಸ್ವಾಮಿ. ಅಪ್ಪ, ನೀನೇ ಮಹಿಮೆ ಹೊಂದಪ್ಪ. ಒಳ್ಳೆ ಸಾಕ್ಷಿ ಮಕ್ಕಳಾಗಿ, ಸಾಕ್ಷಿ ಕುಟುಂಬಗಳಾಗಿ ಜೀವಿಸಿಕೊಟ್ಟೆ ಸಹಾಯ. ಇದೀಗ ನಿನ್ನ ವಾಕ್ಯ ಕೇಳಿದ ಪ್ರಕಾರ ಸೇರಿ ಬಂದರೂ ನಾವೆಲ್ಲರೂ ಕೂಡ ಅಪ್ಪ ನಮ್ಮ ಜೀವನದಲ್ಲಿ 2 ವರಗಳನ್ನು ನಿನ್ನ ಕೇಳ್ತಾ ಇದ್ದೇವೆ. ಹೌದು ಸ್ವಾಮಿ, ಕೆಟ್ಟದನ್ನು ತೊಲಗಿಸು ಅಪ್ಪ. ಕೆಟ್ಟ ಮಾತುಗಳು, ಸುಳ್ಳು ಸಾಕ್ಷಿ ಹೇಳುವುದನ್ನ, ಸುಳ್ಳು ಮಾತುಗಳನ್ನು ತೊಲಗಿಸಿ ಬಿಡಪ್ಪ. ಮತ್ತು ವಿಶೇಷವಾಗಿ ನಮಗೆ ಬೇಕಾದಷ್ಟು ಬೇಕಾದ ಸಮಯದಲ್ಲಿ ಯೆಹೋವ ಹಿರಿಯ ದೇವ ನೀನು ಒದಗಿಸಿಕೊಟ್ಟು ನಡೆಸಬೇಕೆಂಬುದಾಗಿ ಅತಿಯಾಗಿ ಶ್ರೀಮಂತಿಕೆ ಕೊಟ್ಟು ದುರಹಂಕಾರಿಗಳಾಗಿ ಜೀವಿಸದೆ ಅಪ್ಪ, ನಿನಗೆ ಶಕ್ತಿ ನಮ್ಮನ್ನು ನಾವು ತಗ್ಗಿಸಿದನು. ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ಜೀವಿಸುವ ಭಾಗ್ಯವನ್ನು ದಯಪಾಲಿಸಬೇಕೆಂಬುದಾಗಿ ನಿನ್ನ ಮಕ್ಕಳಾಗಿ, ನಿನ್ನ ಸಾಕ್ಷಿ ಮಕ್ಕಳಾಗಿ, ನಿನ್ನ ಕುಟುಂಬಗಳಾಗಿ, ನಿನ್ನ ಸಾಕ್ಷಿ ಕುಟುಂಬಗಳಾಗಿ ಜೀವಿಸುವಂತೆ ಸಹಾಯ ಮಾಡಿ ಮುಂದಿನ ಕಾರ್ಯಕ್ರಮದಲ್ಲಿ ನೀನೆ ಮಹಿಮೆ ಹೊಂದಬೇಕೆಂಬುದಾಗಿ ಬಂದಿರುವ ಎಲ್ಲರನ್ನು ಮಕ್ಕಳಿಗೆ ಒಪ್ಪಿಸಿಕೊಡುತ್ತಾ ಎಲ್ಲರ ನವಾನ ಮಹಿಮೆ ಪ್ರಭಾವಗಳು ನಿಮಗೆ ಸಲ್ಲಿಸು. ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವ ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ಸಂಜೀವರಾಯಕೋಟೆ ಗ್ರಾಮವನ್ನು, ಪ್ರತಿ ಕುಟುಂಬವನ್ನು, ಪ್ರತಿಯೊಬ್ಬರನ್ನು ನಾವೆಲ್ಲರನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡುತ್ತಾ ಬೇಗನೆ ಬರಲಿರುವ, ಅತಿ ಬೇಗನೆ ಬರಲಿರುವ, ಪರಿಶುದ್ಧನು ಮಹಾಪರಿಶುದ್ಧನಾಗಿರುವ